ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನೆಲ್. ಇಂದು ನಾನು ವಿಜ್ಞಾನದಲ್ಲಿ ಕಂಡುಬರುವುದಂತ ಸಂಭವನೀಯ ಪ್ರಶ್ನೆಯನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಮುಂಬರುವ ಟಿ ಜಿಪಿಎಸ್ ನಲ್ಲಿ ಈ ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಇದೆ. ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ, ವಿಡಿಯೋನ ಸ್ಕಿಪ್ ಮಾಡದ ಕೊನೆ ತನಕ ನೋಡ್ರಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ವಿಜ್ಞಾನದ ಸಂಭವನೀಯ ಪ್ರಶ್ನೆಗಳ ಸರಣಿಯನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು 13ನೇ ಭಾಗ. ಇದರ ಹಿಂದಿನ ಭಾಗ ಯಾರಾದ್ರೂ ನೋಡಿಲ್ಲ ಅಂದ್ರೆ ಆ ವಿಡಿಯೋ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. 261ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಪೀನ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ನೋಡ್ರಿ. ಆಪ್ಷನ್ ಎ, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಆಪ್ಷನ್ ಬಿ, ಅಂಚುಗಳಲ್ಲಿ ದಪ್ಪವಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ. ಆಪ್ಷನ್ ಸಿ, ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಆಪ್ಷನ್ ಡಿ, ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. ಹಾಗಾದ್ರೆ ಈ ಕೊಟ್ಟಂತ ಪ್ರಶ್ನೆ ಏನ್ ಕೇಳಿದಾರ, ಪೀನ ಮಸೂರಕ್ಕೆ ಸಂಬಂಧಿಸಿದಂತ ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ ಹೇಳಿದಾರ. ಹಾಗಾದ್ರೆ ನೋಡಿ, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ತಪ್ಪು. ಇದು ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಣಗೊಳಿಸುತ್ತದೆ. ನೆಕ್ಸ್ಟ್, ಅಂಚುಗಳಲ್ಲಿ ದಪ್ಪವಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ. ಇದು ಕೂಡ ತಪ್ಪಂತ ಹೇಳ್ಬೋದು. ಯಾಕಂದ್ರೆ ಪೀನ ಮಸೂರ ಏನ್ ಮಾಡ್ತೈತಿ, ಅಂಚುಗಳಲ್ಲಿ ತೆಳುವಾಗಿರ್ತೈತಿ, ಮಧ್ಯದಲ್ಲಿ ದಪ್ಪ ಇರ್ತೈತಿ. ಆಪ್ಷನ್ ಸಿ, ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ. ಇದು ಕೂಡ ತಪ್ಪು. ಪೀನ ಮಸೂರಕ್ಕೆ ಸಂಬಂಧಿಸಿದಂತೆ ಪೀನ ಮಸೂರ ಏನ್ ಮಾಡ್ತೈತಿ ಅಂದ್ರ ಸತ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತೈತೆ ಅಂತ ಹೇಳ್ಬೋದು. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರ್ತದೆ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯವಾಗಿ ಪೀನ ಮಸೂರ ಹೆಂಗಿರ್ತೈತಿ ಅಂತ ನೋಡಿದ್ರೆ ಈ ಶೇಪ್ನಾಗ ಇರ್ತೈತಿ ನೋಡ್ರಿ. ಇಲ್ಲಿ ಅಂಚುಗಳಲ್ಲಿ ತೆಳಗಿರ್ತೈತಿ, ಅದ್ರ ಇಲ್ಲಿ ಮಧ್ಯದಲ್ಲಿ ಏನಿರ್ತೈತಿ, ದಪ್ಪ ಇರ್ತೈತಿ. ಹೌದಾ? ಹಾಗಾದ್ರೆ ಈ ಮೂರು ಹೇಳಿಕೆಗಳು ಎದಕ್ ಸಂಬಂಧಪಟ್ಟ ಅಂದ್ರ ನಿಮ್ನ ಮಸೂರಕ್ಕ ಸಂಬಂಧಪಟ್ಟ ಅಂತ ಹೇಳ್ಬೋದು. ನಿಮ್ನ ಮಸೂರದಾಗ ಏನಾಕೈತಿ ಅಂದ್ರ ಬೆಳಕಿನ ಕಿರಣಗಳನ್ನ ಏನ್ ಮಾಡ್ತಾವ, ವಿಕೇಂದ್ರೀಕರಣಗೊಳ್ತಾವ. ಆದ್ರ ಕಂಪೇರ್ ಟು ಪೀನ ಮಸೂರ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಣ ಮಾಡ್ತೈತಿ. ಅಂಚುಗಳಲ್ಲಿ ದಪ್ಪವಾಗಿದ್ದು ಮಧ್ಯದಲ್ಲಿ ತೆಳುವಾಗಿರ್ತದೆ. ನಿಮ್ನ ಮಸೂರ ಹೆಂಗಿರ್ತೈತಿ ಅಂತ ನೋಡೋದಾದ್ರ ಹಿಂಗಿರ್ತೈತಿ ನೋಡ್ರಿ. ಪೀನ ಮಸೂರ ಸಾಮಾನ್ಯವಾಗಿ ಹಿಂಗಿರ್ತೈತಿ ಅಂತ ಹೇಳ್ಬೋದು. ಯಾಕಂದ್ರ ಇಲ್ಲಿ ಅಂಚುಗಳಲ್ಲಿ ಏನಾಗ್ತಾವ, ದಪ್ಪ ಇರ್ತೈತಿ, ಇಲ್ಲಿ ಮಧ್ಯದಲ್ಲಿ ತೆಳಗಿರ್ತೈತಿ. ಮತ್ತ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಯಾವ್ದು ಉಂಟು ಮಾಡ್ತೈತಿ ಅಂದ್ರೆ ನಿಮ್ನ ಮಸೂರ ಮಾಡ್ತೈತಿ. ಪೀನ ಮಸೂರ ಸತ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತೈತಿ ಅಂತ ಹೇಳ್ಬೋದು. ಹಾಗಾದ್ರೆ ಪೀನ ಮಸೂರಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವ್ದಂದ್ರ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇದು ಪೀನ ಮಸೂರ, ಇದು ನಿಮ್ನ ಮಸೂರ ಅಂತ ಹೇಳ್ಬೋದು. ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ 262ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಲೋಹ? ಆಪ್ಷನ್ ಎ ಫಾಸ್ಫರಸ್, ಆಪ್ಷನ್ ಬಿ ಸಲ್ಫರ್, ಆಪ್ಷನ್ ಸಿ ಸೋಡಿಯಂ, ಆಪ್ಷನ್ ಡಿ ಆಕ್ಸಿಜನ್. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಲೋಹ ಅಂತ ನೋಡೋದಾದ್ರ ನೋಡ್ರಿ, ಆಪ್ಷನ್ ಸಿ ಸೋಡಿಯಂ ಅನ್ನೋದೊಂದು ಲೋಹ. ಇದೊಂದು ಮೃದುವಾದ ಲೋಹ ಅಂತ ಹೇಳ್ಬೋದು. ಹಾಗಾದ್ರೆ ಫಾಸ್ಫರಸ್, ಸಲ್ಫರ್ ಅನ್ನೋದು ಇವನ ನಾನ್ ಮೆಟಲ್ ಅಥವಾ ಅಂದ್ರ ಲೋಹ ಅಂತ ಹೇಳ್ತೀವಿ ಇದನ್ನ. ಇದ ಸೋಡಿಯಂ ಅನ್ನೋದೊಂದು ಮೆಟಲ್, ಇವ ಫಾಸ್ಫರಸ್ ಮತ್ತು ಸಲ್ಫರ್ ಅಂದ ಲೋಹ ಅಂತ ಹೇಳ್ಬೋದು. ಇದು ಸಾಮಾನ್ಯವಾಗಿ ಗಾಳಿಯಲ್ಲಿ ಕಂಡು ಬರ್ತೈತೆ ಅಂತ ಹೇಳ್ಬೋದು, ಆಕ್ಸಿಜನ್. ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ 263ನೇ ಪ್ರಶ್ನೆ. ಟೊಮೆಟೊ ಕೆಂಪಾಗಿರಲು ಕಾರಣವಾಗಿರುವ ವರ್ಣದ್ರವ್ಯ? ಆಪ್ಷನ್ ಎ ಲೈಕೋಪೀನ್, ಆಪ್ಷನ್ ಬಿ ಕ್ಲೋರೋಫಿಲ್, ಆಪ್ಷನ್ ಸಿ ಆಂಥೋಸಯಾನಿನ್, ಆಪ್ಷನ್ ಡಿ ಕೆರಾಟಿನ್. ಹಾಗಾದ್ರೆ ಸಾಮಾನ್ಯವಾಗಿ ಟೊಮೆಟೊ ಕೆಂಪಾಗಿರಲು ಕಾರಣವಾಗಿರುವಂತ ವರ್ಣದ್ರವ್ಯ ಯಾವ್ದಂತ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲೈಕೋಪಿನ್ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಕ್ಲೋರೋಫಿಲ್ ಇಲ್ಲಿ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಎಲೆಗಳು ಹಸಿರಾಗಿರಲು ಕಾರಣ ಕ್ಲೋರೋಫಿಲ್. ಹೌದಾ? ಸಾಮಾನ್ಯವಾಗಿ ಎಲೆಗಳು ಹಸಿರಾಗಿರಲು ಕಾರಣ ಯಾವ್ದಂದ್ರ ಕ್ಲೋರೋಫಿಲ್ ಅಂತ ಹೇಳ್ಬೋದು. ಹಾಗಾದ್ರೆ ಆಂಥೋಸಯಾನಿನ್ ಇದೆಲ್ಲಿ ಕಂಡು ಬರ್ತೈತೆ ಅಂತ ನೋಡೋದಾದ್ರೆ ಕೆಲವೊಂದು ಹೂವು ನೆರಳೆ ಆಗಿರ್ತಾವ ನೋಡ್ರಿ. ಕೆಲವೊಂದು ಹೂ ನೆರಳೆ ಆಗಿರ್ತಾವ, ಅದಕ್ಕೆ ಕಾರಣ ಯಾವ್ದಂದ್ರೆ ಆಂಥೋಸಯಾನಿನ್ ಅಂತ ಹೇಳ್ಬೋದು. ಹೂ ನೆರಳೆಯಾಗಿ ಕಾಣಲು ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್, ಹಾಗಾದ್ರೆ ಕೆರಾಟಿನ್ ಎಲ್ಲಿ ಕಂಡು ಬರ್ತಿದ್ದ? ಕೂದಲು ಕಪ್ಪಾಗಿರೋದಕ್ಕೆ ಕಾರಣ ಕೆರಾಟಿನ್ ಅಂತ ಹೇಳ್ಬೋದು. ಕೂದಲು ಕಪ್ಪಾಗಲು ಯಾವ್ದು ಕಾರಣ? ಕೆರಾಟಿನ್ ಅಂತ ಹೇಳ್ಬೋದು, ಕಪ್ಪಾಗಿರಲು. ಹಾಗಾದ್ರೆ ಟೊಮೆಟೊ ಕೆಂಪಾಗಿರಲು ಕಾರಣ ಯಾವ್ದಂದ್ರ ಲೈಕೋಪಿನ್ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 264ನೇ ಪ್ರಶ್ನೆ. ಇದು ಹೇಳಿಕೆ ಮತ್ತ ಇದು ಅಸರ್ಟೇಷನ್ ಮತ್ತು ರೀಸನ್ ಟೈಪ್ ಕ್ವಶನ್ ಐತಿ ನೋಡ್ರಿ. ಒಂದೇ ಹೇಳಿಕೆ, ಬೇಸಿಗೆಯಲ್ಲಿ ಪಾಲಿಸ್ಟರ್ ಬಟ್ಟೆಗಳಿಗಿಂತ ಹತ್ತಿ ಬಟ್ಟೆಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಇದಕ್ಕೆ ಕಾರಣ ನೋಡ್ರಿ, ಬಿ ಪಾಲಿಯೆಸ್ಟರ್ ಬಟ್ಟೆಗಳು ಅತಿ ಕಡಿಮೆ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ. ಹಾಗಾದ್ರ ಈ ಹೇಳಿಕೆ ನೋಡ್ರಿ, ಹೇಳಿಕೆ ಮತ್ತು ಅದಕ್ಕೆ ರೀಸನ್ ಕೊಟ್ಟಾರ ಅವರ, ಅದಕ್ಕೆ ಸರಿಯಾದ ವಿವರಣೆ ಯಾವ್ದಂತ ನೋಡೋದು. ಆಪ್ಷನ್ ಎ ಮತ್ತು ಬಿ ಎರಡೂ ಸರಿ. ಬಿ ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಬಿ ಎ ಮತ್ತು ಬಿ ಎರಡೂ ಸರಿ, ಬಿ ಎಂಬುದು ಎಗೆ ಸರಿಯಾದ ವಿವರಣೆಯಲ್ಲ.
ಆಪ್ಷನ್ ಸಿ ಎ ಸರಿ ಆದರೆ ಬಿ ತಪ್ಪು. ಆಪ್ಷನ್ ಡಿ ಎ ತಪ್ಪು ಆದರೆ ಬಿ ಸರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಪಾಲಿಸ್ಟರ್ ಬಟ್ಟೆಗಳಿಗಿಂತ ಹತ್ತಿ ಬಟ್ಟೆಗಳಿಗೆ ಆದ್ಯತೆ ನೀಡಲಾಗ್ತಿದೆ. ಹೌದು, ಯಾಕಂದ್ರೆ ಬೇಸಿಗೆ ಬಟ್ಟೆ ಏನಾಗ್ತಾವ ಹೀಟ್ ಅನ್ನು ಇದು ಮಾಡ್ತಾವ ಕಂಪೇರ್ ಟು ಕಾಟನ್ ಅಂದ್ರೆ ಹತ್ತಿ ಬಟ್ಟೆಗೆ. ಹತ್ತಿ ಬಟ್ಟೆಯನ್ನು ಧರಿಸೋದ್ರಿಂದ ಬೇಸಿಗೆ ಕಾಲ ನಮ್ಮ ದೇಹಕ್ಕೆ ತಂಪನ್ನು ನೀಡ್ತೈತೆ ಅಂತ ಹೇಳ್ಬೋದು. ಹೌದಾ. ನೆಕ್ಸ್ಟ್, ಈ ಪಾಲಿಯೆಸ್ಟರ್ ಬಟ್ಟೆಗಳು ಅತಿ ಕಡಿಮೆ ನೀರು ಹೀರಿಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿವೆ. ಹಾಗಾದ್ರೆ ಇದು ಸರಿ ಆಯ್ತು. ಪಾಲಿಯೆಸ್ಟರ್ ಬಟ್ಟೆಗಳು ಅತಿ ಕಡಿಮೆ ನೀರನ್ನು ಹೀರಿಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿವೆ. ಹೌದು, ಯಾಕಂದ್ರೆ ಪಾಲಿಸ್ಟರ್ ಬಟ್ಟೆಗಳು ಜಾಸ್ತಿ ನೀರನ್ನು ಹಿಡ್ಕೊಳಂಗಿಲ್ಲ ಕಂಪೇರ್ ಟು ಕಾಟನ್. ಅಂದ್ರೆ ಹತ್ತಿ ಬಟ್ಟೆ ಕಂಪೇರ್ ಮಾಡಿದ್ರೆ ಪಾಲಿಸ್ಟರ್ ಬಟ್ಟೆಗಳು ಅಷ್ಟೇನು ಹೆಚ್ಚಿಗೆ ನೀರು ಹೀರ್ಕೊಳ್ಳೋಂಥ ಸಾಮರ್ಥ್ಯ ಹೊಂದಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಕೂಡ ಸರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಎರಡು ಹೇಳಿಕೆ ಸರಿ ಇದೆ. ಹಾಗಾದ್ರೆ ಆಪ್ಷನ್ ಎ ಮತ್ತು ಬಿ ಎರಡು ಹೇಳಿಕೆ ಸರಿ. ಬಿ ಎಂಬುದು ಎಗೆ ಸರಿಯಾದ ವಿವರಣೆಯಾಗಿದೆ. ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, 265ನೇ ಪ್ರಶ್ನೆ. ಓಜೋನ್ ಪದರವು ತೆಳುವಾದರೆ ಏನಾಗುತ್ತದೆ? ಆಪ್ಷನ್ ಎ ಭೂಮಿಯ ಉಷ್ಣತೆ ಹೆಚ್ಚಾಗುತ್ತದೆ. ಆಪ್ಷನ್ ಬಿ ಮೇಲ್ಮೈ ಓಜೋನ್ ಪ್ರಮಾಣ ಹೆಚ್ಚಾಗುತ್ತದೆ. ಆಪ್ಷನ್ ಸಿ ಚರ್ಮದ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗುತ್ತವೆ. ಆಪ್ಷನ್ ಡಿ ಪುನರ್ವಿತರಣೆಯ ಮೂಲಕ ಓಜೋನ್ ರಂಧ್ರ ಮುಚ್ಚಲ್ಪಡುತ್ತದೆ. ಹಾಗಾದ್ರೆ ಓಜೋನ್ ಪದರವು ತೆಳುವಾದ್ರ ಸಾಮಾನ್ಯವಾಗಿ ಏನಾಗ್ತೈತೆ ಅಂತ ಕೇಳಿದಾರ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮದ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗುತ್ತವೆ ಅಂತ ಹೇಳ್ಬೋದು. ಓಜೋನ್ ಪದರ ತೆಳುವಾತಂದ್ರ ಏನಾಕತಿ, ನಮ್ಮ ಚರ್ಮಕ್ಕೆ ಏನಾಗ್ತದೆ ಕ್ಯಾನ್ಸರ್ ಬರುವಂತ ಪ್ರಕರಣಗಳು ಹೆಚ್ಚಿಗೆ ಆಕಾವ ಅಂತ ಹೇಳ್ಬೋದು. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹೌದಾ. ಮುಂದಿನ ಪ್ರಶ್ನೆ, 266ನೇ ಪ್ರಶ್ನೆ. ವಕ್ರೀಭವನದ ಆಧಾರದ ಮೇಲೆ ಮೀನುಗಳನ್ನು ಹಿಡಿಯುವ ಪಕ್ಷಿ. ಆಪ್ಷನ್ ಎ ಉಷ್ಟ್ರ ಪಕ್ಷಿ. ಆಪ್ಷನ್ ಬಿ ಆರ್ಕ್ಟಿಕ್ ಟರ್ನ್. ಆಪ್ಷನ್ ಸಿ ಕಿಂಗ್ ಫಿಶರ್. ಆಪ್ಷನ್ ಡಿ ಪೆಂಗ್ವಿನ್. ಹಾಗಾದ್ರೆ ವಕ್ರೀಭವನ ಆಧಾರ ಮೇಲೆ ಅಂದ್ರೆ ವಕ್ರೀಭವನ ಬೀಳೋದಿಲ್ಲ, ಅದರ ಆಧಾರದ ಮೇಲೆ ಮೀನುಗಳನ್ನು ಹಿಡಿಯುವಂತ ಪಕ್ಷಿ ಯಾವ್ದಂತ ನೋಡೋದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಂಗ್ ಫಿಶರ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಉಷ್ಣ ಪಕ್ಷಿ ಏನ್ ಮಾಡ್ತೈತೆ ಅಂತ ನೋಡೋದ್ರ ಈಗ ಸಾಮಾನ್ಯವಾಗಿ ಅತ್ಯಂತ ದೊಡ್ಡ ಪಕ್ಷಿ ಅಂತ ಹೇಳ್ಬೋದು. ಅತ್ಯಂತ ದೊಡ್ಡ ಪಕ್ಷಿ ಅಂತ ಯಾವ್ದಕ್ಕೆ ಕರಿತೀವಿ ಅಂತ ನೋಡೋದ ಉಷ್ಟ್ರ ಪಕ್ಷಿ ಅಂತ ನೋಡ್ತೀವಿ ನಾವು. ಹಾಗಾದ್ರೆ ಆರ್ಕಿಕ್ ಟರ್ನ್ ಏನ್ ಮಾಡ್ತೈತೆ ಅಂದ್ರೆ ಅತಿ ಹೆಚ್ಚು ದೂರ ವಲಸೆ ಹೋಗುವಂತ ಪಕ್ಷಿ. ನೋಡ್ರಿ, ಹೆಚ್ಚು ದೂರ ವಲಸೆ ಹೋಗುವಂತ ಪಕ್ಷಿ ಯಾವ್ದಂದ್ರ ಆರ್ಕಿಕ್ ಟರ್ನ್ ಅಂತ ಹೇಳ್ಬೋದು. ಹೆಚ್ಚು ದೂರ ವಲಸೆ ಹೋಗುವ ಪಕ್ಷಿ. ಸುಮಾರು ಎಷ್ಟು ಕಿಲೋಮೀಟರ್ ಹೋಗ್ತದೆ ಅಂದ್ರೆ 1800 ಕಿಲೋಮೀಟರ್ ಹೋಗ್ತೈತಿ ನೋಡಿ. 18,000 ಕಿಲೋಮೀಟರ್ ಹೋಗ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಕಿಂಗ್ ಫಿಶರ್ ಅಂದ್ರೆ ವಕ್ರೀಭವನ ಆಧಾರ ಮೇಲೆ ಮೀನುಗಳನ್ನು ಹಿಡಿಯುವಂತ ಪಕ್ಷಿ ಅಂತ ಹೇಳಿ. ಹಾಗಾದ್ರೆ ಪೆಂಗ್ವಿನ್ ಅಂದ್ರೆ ಅತಿ ಹೆಚ್ಚು ಅಂದ್ರೆ ವೇಗವಾಗಿ ಈಜುವ ಪಕ್ಷಿ. ನೋಡ್ರಿ, ವೇಗವಾಗಿ ಈಜುವ ಪಕ್ಷಿ ಯಾವ್ದಂದ್ರ ಪೆಂಗ್ವಿನ್ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ವಕ್ರೀಭವನ ಆಧಾರದ ಮೇಲೆ ಮೂಲಕ ಮೀನುಗಳನ್ನು ಹಿಡಿಯುವ ಪಕ್ಷಿ ಯಾವ್ದಂದ್ರ ಕಿಂಗ್ ಫಿಶರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, 267ನೇ ಪ್ರಶ್ನೆ. ಬಾರ್ ಮ್ಯಾಗ್ನೆಟ್ ನ ಮಧ್ಯದಲ್ಲಿ ಈ ಕೆಳಗಿನವುಗಳು ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ ಒಂದೇ ಹೇಳಿಕೆ ನೋಡ್ರಿ, ಬಾರ್ ಮ್ಯಾಗ್ನೆಟ್ ನ ಮಧ್ಯದಲ್ಲಿ ಕಾಂತೀಯ ಕ್ಷೇತ್ರದ ಬಲವು ಪ್ರಬಲವಾಗಿರುತ್ತದೆ. ಎರಡನೇ ಹೇಳಿಕೆ, ಯಾವುದೇ ಎರಡು ಕಾಂತೀಯ ಕ್ಷೇತ್ರ ರೇಖೆಗಳು ಛೇದಿಸಲು ಸಾಧ್ಯವಿಲ್ಲ. ಮೂರನೇ ಹೇಳಿಕೆ, ಕಾಂತೀಯ ಕ್ಷೇತ್ರ ರೇಖೆಗಳು ಯಾವಾಗಲೂ ಮುಚ್ಚಿದ ನಿರಂತರ ವಕ್ರಾಕೃತಿಗಳನ್ನು ರೂಪಿಸುತ್ತವೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಹೇಳಿಕೆ ನೋಡ್ರಿ. ಆಪ್ಷನ್ ಎ ಹೇಳಿಕೆ 1, 2, 3 ಸರಿ. ಆಪ್ಷನ್ ಬಿ ಹೇಳಿಕೆ 1, 2 ಸರಿ 3 ತಪ್ಪು. ಆಪ್ಷನ್ ಸಿ ಹೇಳಿಕೆ 2, 3 ಸರಿ. ಆಪ್ಷನ್ ಡಿ ಹೇಳಿಕೆ 1, 2, 3 ತಪ್ಪು. ಹಾಗಾದ್ರೆ ಇಲ್ಲಿ ನೋಡ್ರಿ, ಈ ಕೊಟ್ಟಂತ ಹೇಳಿಕೆಯಲ್ಲಿ ಯಾವ ಸರಿ ಅಂತ ಕೇಳಿದಾರ. ಬಾರ್ ಮ್ಯಾಗ್ನೆಟ್ ನ ಮಧ್ಯದಲ್ಲಿ ಕಾಂತೀಯ ಕ್ಷೇತ್ರದ ಬಲವು ಪ್ರಬಲವಾಗಿರುತ್ತದೆ. ಇದು ತಪ್ಪು ನೋಡ್ರಿ. ಯಾಕಂದ್ರ ಈ ಮ್ಯಾಗ್ನೆಟ್ ದಾಗ ಯಾವಾಗ್ಲೂ ಇದನ್ನ ನಮ್ದು ದಂಡಕ ಅಂತ ಇಟ್ಕೊಳ್ಳೋಣ. ಈ ಮ್ಯಾಗ್ನೆಟ್ ದಾಗ ಯಾವಾಗ್ಲೂ ನಮ್ಗ ಇಲ್ಲಿ ತುದಿ NS ಅಂತ ಇರ್ತಾವಲ್ಲ, ನಾರ್ತ್ ಅಂಡ್ ಸೌತ್ ಪೋಲ್, ಇಲ್ಲಿ ಏನಾಗ್ತದೆ ಮ್ಯಾಗ್ನೆಟಿಕ್ ಜಾಸ್ತಿ ಇರ್ತದೆ, ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಕಂಪೇರ್ ಟು ಈ ಮಧ್ಯದ ಮಿಡಲ್. ಯಾಕಂದ್ರೆ ಮಧ್ಯದಾಗ ಅಷ್ಟು ಕಾಂತೀಯ ಪ್ರಮಾಣ ಜಾಸ್ತಿ ಇರಂಗಿಲ್ಲ. ಹಾಗಾಗಿ ಏನ ತುದಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿದೆ. ಆದ್ರೆ ಇವ್ರೇನ್ ಕೊಟ್ಟಾರ, ಬಾರ್ ಮ್ಯಾಗ್ನೆಟ್ ಮಧ್ಯದಲ್ಲಿ ಅಂತ ಕೊಟ್ಟಾರ, ಮಧ್ಯದಾಗ ಇಲ್ಲ. ಹಾಗಾಗಿ ಹೇಳಿಕೆ ತಪ್ಪಂತ ಹೇಳ್ಬೋದು. ಎರಡನೇ ನೋಡ್ರಿ, ಯಾವುದೇ ಎರಡು ಕಾಂತೀಯ ಕ್ಷೇತ್ರ ರೇಖೆಗಳು ಛೇದಿಸಲು ಸಾಧ್ಯವಿಲ್ಲ. ಇದ್ರಾಗ ಇದೇನ್ ಬಾರ್ ಮ್ಯಾಗ್ನೆಟ್ ಇಲ್ಲ, ಈ ಚಿತ್ರ ಕರೆಕ್ಟ್ ಆಗಿ ಬಿಡಿಸ್ತೀನಿ ನೋಡ್ರಿ. ಹೌದಾ, ಇದು N, ಇದು S. ಇಲ್ಲಿ ನೋಡ್ರಿ, ಹೆಚ್ಚಾಗಿ ಏನಂದ್ರೆ ಧ್ರುವ ಪ್ರದೇಶದಲ್ಲಿ ಏನಾಗ್ತೈತಿ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಇರ್ತದೆ ಅಂತ ಹೇಳ್ಬೋದು ಮ್ಯಾಗ್ನೆಟ್. ಹೌದಾ, ಕಂಪೇರ್ ಟು ಇದು ಮಿಡಲ್ ಇದು ಮ್ಯಾಟರ್. ಹಾಗಾದ್ರೆ ಯಾವುದೇ ಎರಡು ಕಾಂತೀಯ ಕ್ಷೇತ್ರ ರೇಖೆಗಳು ಛೇದಿಸಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಇವೇನಾಗುತ್ತೆ ನೋಡ್ರಿ, ಯಾವುದೇ ಎರಡು ಕಾಂತೀಯ ಕ್ಷೇತ್ರ ರೇಖೆಗಳು ಇವೆರಡು ಏನಿಲ್ಲ ಛೇದಿಸಕ್ ಸಾಧ್ಯ ಇಲ್ಲ. ಅಂದ್ರೆ ಇದು ಹಿಂಗ್ ಹೋಗಿತ್ತಂದ್ರೆ ಇದು ಮತ್ತೆ ಇಲ್ಲಿಂದಾನೆ ಹಿಂಗ್ ಹೋಗಿರ್ತೈತಿ.
ಹೌದಾ? ಇದು ಕೂಡ ಇಲ್ಲಿಂದ ಹೆಂಗ್ ಬಂದೈತೆ ಅಂದ್ರೆ ಇದು ಕೂಡ ಇಲ್ಲಿಂದ ಬರ್ತೈತಿ. ಅಂದ್ರೆ ಒಂದಕ್ಕೊಂದು ಏನಾಗಿಲ್ಲ ಛೇದಿಸಂಗಿಲ್ಲ. ಒಂದಕ್ಕೊಂದು ಈಗ ಇದೊಂದು ಹಿಂಗ್ ಬಂದು ಇದು ಮತ್ತೆ ಇದೊಂದು ಹಿಂಗ್ ಬರುದಿಲ್ಲ. ಸೊ ಹಾಗಾಗಿ ಇದು ಛೇದಿಸಂಗಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಎರಡನೇ ಹೇಳಿಕೆ ಸರಿ ಅಂತೈತೆ ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್, ಕಾಂತೀಯ ಕ್ಷೇತ್ರ ರೇಖೆಗಳು ಯಾವಾಗಲೂ ಮುಚ್ಚಿದ ನಿರಂತರ ವಕ್ರಾಕೃತಿಗಳನ್ನು ರೂಪಿಸುತ್ತವೆ. ಸಾಮಾನ್ಯವಾಗಿ ಕಾಂತೀಯ ಕ್ಷೇತ್ರ ರೇಖೆ ಯಾವಾಗ ನೋಡಿ ಇದು ಅಂದ್ರೆ ಕ್ಲೋಸ್, ಇದು ಇಲ್ಲಿಂದ ಹಿಂಗ್ ಹೊಂಟೈತೆ ಅಂದ್ರ ಇಲ್ಲಿ ನೋಡಿ ಇಲ್ಲಿ ಬಂದ ಕ್ಲೋಸ್ ಆಗತೈತಿ. ಹಾಗಾಗಿ ಇದ ಕಾಂತೀಯ ಕ್ಷೇತ್ರ ರೇಖೆ ಯಾವಾಗಲೂ ಮುಚ್ಚಿದ ನಿರಂತರ ಅಂದ್ರೆ ನಿರಂತರನೇ ಇರ್ತಾವ ನೋಡಿ. ಇಲ್ಲಿಂದ ಇರೋದ್ ಕೂಡ ಈ ಕಡೆಯಿಂದ ಹಿಂಗ ಅಂದ್ರೆ ನಿರಂತರ ವಕ್ರಾಕೃತಿಯನ್ನು ರೂಪಿಸುತ್ತೆ ಅಂತ ಹೇಳೋದು. ಹಾಗಾದ್ರೆ ಮೂರನೇ ಹೇಳಿಕೆನೂ ಕೂಡ ಸರಿ ಐತಿ. ಹಾಗಾದ್ರ ನೋಡಿ ಇದ್ರಾಗ ಆಪ್ಷನ್ ಯಾವ್ದು ಆಕೈತಿ ಅಂದ್ರ ಹೇಳಿಕೆ 2 ಮತ್ತು 3 ಸರಿ. ಹಾಗಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 268ನೇ ಪ್ರಶ್ನೆ, ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಇದರ ಸಹಾಯದಿಂದ ಪಡೆಯುತ್ತದೆ. ಆಪ್ಷನ್ ಎ ಅಂಡನಾಳ, ಆಪ್ಷನ್ ಬಿ ಅಂಡಾಶಯ, ಆಪ್ಷನ್ ಸಿ ಗರ್ಭಕೋಶ, ಆಪ್ಷನ್ ಡಿ ಜರಾಯು. ಜರಾಯು ಅಂದ್ರೆ ಪ್ಲಾಸೆಂಟಾ ಅಂತ ಹೇಳ್ಬೋದು ನಾವು ಸಾಮಾನ್ಯವಾಗಿ. ಇಂಗ್ಲಿಷ್ನಾಗ ಇದಕ್ಕಂತ ಪ್ಲಾಸೆಂಟಾ ಅಂತೀವಿ. ಹೌದಾ? ಇಲ್ಲಿ ನೋಡಿ, ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಇದರ ಸಹಾಯದಿಂದ ಪಡಿತದೆ. ಅಂದ್ರ ತಾಯಿಯ ಗರ್ಭದಲ್ಲಿರುವಂತಹ ಒಂದು ಭ್ರೂಣ ಸಾಮಾನ್ಯವಾಗಿ ಏನಾಗ್ತದೆ, ತಾಯಿಯ ರಕ್ತದಿಂದ ಅದರ ಮೂಲಕ ಪೋಷಣೆ ಆಹಾರ ಅದೆಲ್ಲ ಏನ್ ಮಾಡ್ತೈತಿ, ತಾಯಿ ತಿಂದಂತ ಆಹಾರ ನೀರು ಏನು ಸೇವನೆ ಮಾಡ್ತಾ ಇದೆ ಅದು ಕೂಡ ಏನಾಗ್ತೈತಿ ಆ ಒಳಗಡೆ ಬೆಳೆಯುವಂತ ಭ್ರೂಣ ಕೂಡ ಸೇವನೆ ಮಾಡ್ತೈತಿ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಯಾವ ಸಹಾಯ ಮಾಡ್ತೈತಿ ಅಂತ ನೋಡಿದ್ರ ಆಪ್ಷನ್ ಡಿ ಜರಾಯು ಅಂದ್ರೆ ಪ್ಲಾಸೆಂಟಾ ಮೂಲಕ ತಾಯಿ ಸೇವಿಸುವಂತ ಎಲ್ಲ ಆಹಾರ ನೀರು ಏನೇ ಇರ್ತದೆ ಅದೆಲ್ಲ ಮಗುವಿಗೆ ಏನಾಗ್ತೈತಿ ಹೋಗ್ತೈತಿ ಅಂತ ಹೇಳ್ಬೋದು. ಇದ್ರ ಮೂಲಕ ಜರಾಯು ಪ್ಲಾಸೆಂಟಾ ಮೂಲಕ ಹೋಗ್ತೈತಿ. ಸಾಮಾನ್ಯವಾಗಿ ಅಂಡಾಶಯ ಏನ್ ಮಾಡ್ತೈತಿ, ಅಂಡಾಣುಗಳ ಉತ್ಪತ್ತಿ ಮಾಡ್ತೈತಿ. ಅಂಡಾಣುಗಳ ಉತ್ಪತ್ತಿ ಎಲ್ಲಕ್ಕಂದ್ರ ಅಂಡಾಶಯದ ಉತ್ಪತ್ತಿ. ಗರ್ಭಕೋಶ ಏನಾಕತಿ ಮಗು ಬೆಳವಣಿಗೆ ಏನಾಗ್ತೈತಿ ಬೆಳವಣಿಗೆ ಸಹಾಯ ಮಾಡುವಂತ ಇದಂತ ಹೇಳ್ಬೋದು. ಬೆಳವಣಿಗೆಗೆ ಸಹಾಯ ಆಕೈತಿ ಗರ್ಭಕೋಶ ಬೆಳವಣಿಗೆ ಸಹಾಯ ಅಂದ್ರೆ ಮಗು ಬೆಳೆದಂತೆ ಏನಾಕತಿ ಗರ್ಭಕೋಶ ಹಿಗ್ತಾ ಅಂದ್ರೆ ದೊಡ್ಡದಾಗ್ತಾ ಹೋಗ್ತೈತಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 269ನೇ ಪ್ರಶ್ನೆ, ಬೈಸಿಕಲ್ ನಲ್ಲಿ ಬ್ರೇಕ್ ಅನ್ನು ಅನ್ವಯಿಸಿದಾಗ ಬ್ರೇಕ್ ಪ್ಯಾಡ್ ಚಕ್ರವನ್ನು ಮುಟ್ಟುತ್ತದೆ. ಈಗ ಚಕ್ರದ ಚಲನೆಯನ್ನು ನಿಲ್ಲಿಸುವುದು ಯಾವುದು? ಆಪ್ಷನ್ ಎ ಪ್ಯಾಡ್ ಮತ್ತು ರಿಮ್ ನಡುವಿನ ಕಾಂತೀಯ ಬಲ, ಆಪ್ಷನ್ ಬಿ ಪ್ಯಾಡ್ ಮತ್ತು ರಿಮ್ ನಡುವಿನ ಸ್ಥಾಯಿ ವಿದ್ಯುತ್ತಿನ ಬಲ, ಆಪ್ಷನ್ ಸಿ ಪ್ಯಾಡ್ ಮತ್ತು ರಿಮ್ ನಡುವಿನ ಘರ್ಷಣಾ ಬಲ, ಆಪ್ಷನ್ ಡಿ ಗುರುತ್ವಾಕರ್ಷಣೆಯಿಂದಾಗಿ ಬ್ರೇಕ್ ಪ್ಯಾಡ್ ಕೆಳಗೆ ಬಿದ್ದು ಚಲನೆಯನ್ನು ನಿಲ್ಲಿಸುತ್ತದೆ. ಹಾಗಾದ್ರೆ ಇಲ್ಲಿ ನೋಡಿ, ಸಾಮಾನ್ಯವಾಗಿ ಬೈಸಿಕಲ್ ಆಲ್ಮೋಸ್ಟ್ ಎಲ್ಲ ಹೊಡಿತಿರ್ತಾರೆ. ಬೈಸಿಕಲ್ ಹೊಡೆಯುವಂತ ಸಂದರ್ಭದಲ್ಲಿ ನಾವು ಬ್ರೇಕ್ ಅನ್ನ ಇದು ಮಾಡಿದ್ರೆ ಬ್ರೇಕ್ ಹಿಡಿದು ಏನಾಕತಿ ಬ್ರೇಕ್ ಪ್ಯಾಡ್ ಮತ್ತು ಚಕ್ರನ ಬ್ರೇಕ್ ಪ್ಯಾಡ್ ಏನಾಗ್ತದೆ ಚಕ್ರನ ಮುಟ್ತೈತೆ ಅಂತ ಹೇಳಿದಾರೆ. ಹಾಗಾದ್ರೆ ಈ ಚಕ್ರದ ಚಲನೆಯಲ್ಲಿ ನಿಲ್ಲಿಸುವುದಂದ್ರೆ ಸೈಕಲ್ ನಾವು ಬ್ರೇಕ್ ಹಾಕಿದ ತಕ್ಷಣ ಸೈಕಲ್ ನಿಲ್ತೈತಿ. ಇಲ್ಲಿ ಏನ್ ಆಕೈತಿ ಅಂತ ಕೇಳಿದಾರೆ ಅಂದ್ರೆ ಯಾವ ಬಲ ಇದಕ್ಕೆ ಕಾರಣ ಆಗ್ತೈತೆ ಅಂತ ಕೇಳಿದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಪ್ಯಾಡ್ ಮತ್ತು ರಿಮ್ ನಡುವೆ ಕಾಂತೀಯ ಬಲ ಆಗಂಗಿಲ್ಲ. ಇಲ್ಲಿ ಯಾವುದೋ ಮ್ಯಾಗ್ನೆಟಿಕ್ ಇದಿರಂಗಿಲ್ಲ. ಪ್ಯಾಡ್ ಮತ್ತು ರಿಮ್ ನಡುವಿನ ಸ್ಥಾಯಿ ವಿದ್ಯುತ್ತಿನ ಬಲ ಇದು ಕೂಡ ತಪ್ಪ. ಹಾಗಾದ್ರೆ ಪ್ಯಾಡ್ ಮತ್ತು ರಿಮ್ ನಡುವಿನ ಘರ್ಷಣಾ ಬಲ. ಹಾಗಾದ್ರೆ ಆಪ್ಷನ್ ಸಿ ನೋಡ್ರಿ, ಪ್ಯಾಡ್ ಮತ್ತು ರಿಮ್ ನಡುವಿನ ಘರ್ಷಣಾ ಬಲ. ಯಾಕಂದ್ರೆ ಬ್ರೇಕ್ ಅನ್ನ ಹಾಕಿದಾಗ ಏನಾಗ್ತದೆ ಆಟೋಮೆಟಿಕ್ ಸೈಕಲ್ ನಿಲ್ತೈತೆ. ಹಾಗಾದ್ರೆ ಏನಾಗ್ತದೆ ಪ್ಯಾಡ್ ಮತ್ತು ರಿಮ್ ನಡುವಿನ ಘರ್ಷಣೆ ಆಯ್ತು. ಆ ಘರ್ಷಣೆ ಆದ ಸಂದರ್ಭದಲ್ಲಿ ಬೈಸಿಕಲ್ ಅಂದ್ರೆ ಸೈಕಲ್ ನಿಂತಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಆಪ್ಷನ್ ಸಿ ಪ್ಯಾಡ್ ಮತ್ತು ರಿಮ್ ನಡುವಿನ ಘರ್ಷಣಾ ಬಲದ ಕಾರಣ ಅಂತ ಹೇಳ್ಬೋದು. ಹಾಗಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇದು ನೋಡಿ, ಗುರುತ್ವಾಕರ್ಷಣೆ ಬ್ರೇಕ್ ಪ್ಯಾಡ್ ಕೆಳಗೆ ಇದು ಕೂಡ ಇಲ್ಲಿ ಬರಂಗಿಲ್ಲ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 270ನೇ ಪ್ರಶ್ನೆ, ಪ್ಲನೇರಿಯಾದಲ್ಲಿ ಮರಿಜೀವಿಗಳ ಉತ್ಪಾದನೆಯಲ್ಲಿ ಕಂಡುಬರುವ ಒಂದು ಪ್ರಕ್ರಿಯೆ ಎಂದರೆ? ಆಪ್ಷನ್ ಎ ಮಗ್ಗುವಿಕೆ, ಆಪ್ಷನ್ ಬಿ ಪುನರುತ್ಪಾದನೆ, ಆಪ್ಷನ್ ಸಿ ತುಂಡು ವಿಭಜನೆ, ಆಪ್ಷನ್ ಡಿ ದ್ವಿವಿದಳನ. ಹಾಗಾದ್ರೆ ಪ್ಲನೇರಿಯಾದಲ್ಲಿ ಮರಿಜೀವಿಗಳ ಉತ್ಪಾದನೆ ಆಗುವಂತ ಸಂದರ್ಭದಲ್ಲಿ ಒಂದು ಕ್ರಿಯೆ ಕಂಡು ಬರ್ತೈತೆ ಅಂತ ಹೇಳಿ. ಹಾಗಾದ್ರೆ ಇದು ಯಾವ್ದು ಅಂತ ಕೇಳಿದಾರೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುನರುತ್ಪಾದನೆ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಪುನರುತ್ಪಾದನೆ ಅಂದ್ರೆ ಒಂದು ಜೀವಿಯಿಂದ ಮರಿಜೀವಿ ಉಟ್ಕೊಳಕ್ ಏನಾಕತಿ ಅದ್ರದೇನೋ ಸ್ವಲ್ಪ ಭಾಗಗಳು ಏನಾಕತಿ ಏನೋ ಸ್ವಲ್ಪ ಇದಾತಂದ್ರೆ ಮತ್ತೆ ಈ ಬೆಳೆದಂತ ಭಾಗದಿಂದ ಮತ್ತೊಂದ್ ಏನಾಗ್ತೈತೆ ಅದು ಕೂಡ ಮರಿಜೀವಿಯಾಗಿ ಉತ್ಪಾದನೆ ಆಗ್ತದೆ. ಅಂದ್ರೆ ಇದು ಕಟ್ ಆಯ್ತು ಅಥವಾ ಏನೋ ಇದಾದ್ರೂ ಮತ್ತೆ ಅದರಿಂದ ಹೊಸ ಜೀವಿ ಉತ್ಪತ್ತಿ ಆಗ್ತದೆ ಅಂತ ಹೇಳ್ಬೋದು. ಹಾಗಾಗಿ ಪುನರುತ್ಪಾದನೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಓತಿ ಕಟ್ಟ ಹಲ್ಲಿದಾಗ ನೋಡ್ರಿ ಬಾಲ್ ಕಟ್ ಅದನ್ನು ಕೂಡ ಮತ್ತೇನಾಗ್ತದೆ ಬೆಳವಣಿಗೆ ಹೊಂತಾವ್. ಇಂಥದ ನಾವು ಪುನರುತ್ಪಾದನೆ ಅಂತೀವಿ. ಹಾಗಾದ್ರೆ ಈ ಮಗ್ಗುವಿಕೆ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಯಾವ ಜೀವಿಯಲ್ಲಿ ಅಂದ್ರೆ ಹೈಡ್ರಾದಾಗ ನೋಡ್ರಿ, ಹೈಡ್ರಾದಾಗ ಮಗುವಿಗೆ ಕಂಡು ಬರ್ತೈತೆ ಅಂತ ಹೇಳ್ಬೋದು. ಹಾಗಾದ್ರೆ ತುಂಡು ವಿಭಜನೆ ಇದು ಸ್ಪೈರೋಗೈರದಾಗ ಕಂಡು ಬರ್ತೈತೆ ಅಂತ ಹೇಳ್ಬೋದು. ಸ್ಪೈರೋಗೈರದಲ್ಲಿ ಕಂಡು ಬರ್ತೈತಿ. ದ್ವಿವಿದಳನ ಸಾಮಾನ್ಯವಾಗಿ ಅಮೀಬಾದಾಗ ನೋಡ್ರಿ, ಅಮೀಬಾದಲ್ಲಿ ದ್ವಿವಿದಳನ ಕ್ರಿಯೆ ಕಂಡು ಬರ್ತೈತೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 271ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಜಡಾನಿಲಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಆರ್ಗಾನ್, ಆಪ್ಷನ್ ಬಿ ನೈಟ್ರೋಜನ್, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ಹೈಡ್ರೋಜನ್. ಹಾಗಾದ್ರೆ
ಜಡಾನಕ್ಕೆ ಉದಾಹರಣೆ ಯಾವ್ದಂತ ನೋಡಿದ್ರ ಆಪ್ಷನ್ ಎ ಆರ್ಗಾನ್ ಅಂತ ಹೇಳ್ಬೋದು. ಆರ್ಗಾನ್, ಕ್ರೆಪ್ಟಾನ್, ಜೆನಾನ್ ಇವೆಲ್ಲ ಜಡಾನಲಿಕ್ ಅಂದ್ರೆ ನೋಬಲ್ ಗ್ಯಾಸ್ ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಈ ನೈಟ್ರೋಜನ್, ಆಕ್ಸಿಜನ್ ಇವೆಲ್ಲ ಸಾಮಾನ್ಯವಾಗಿ ಗಾಳಿಯಲ್ಲಿ ಕಂಡುಬರುವಂತ ಅನಿಲ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 272ನೇ ಪ್ರಶ್ನೆ. ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು. ಆಪ್ಷನ್ ಎ ಪರಾಗಸ್ಪರ್ಶ, ಬೀಜ, ಭ್ರೂಣ, ನಿಷೇಚನ. ಆಪ್ಷನ್ ಬಿ ಬೀಜ, ಭ್ರೂಣ, ನಿಷೇಚನ, ಪರಾಗಸ್ಪರ್ಶ. ಆಪ್ಷನ್ ಸಿ ಪರಾಗಸ್ಪರ್ಶ, ನಿಷೇಚನ, ಬೀಜ, ಭ್ರೂಣ. ಆಪ್ಷನ್ ಡಿ ಪರಾಗಸ್ಪರ್ಶ, ನಿಷೇಚನ, ಭ್ರೂಣ, ಬೀಜ. ಹಾಗಾದ್ರೆ ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರುವಂತ ಸರಿಯಾದ ಹಂತಗಳು ಯಾವ ಅಂತ ನೋಡಿದ್ರ ಸಾಮಾನ್ಯವಾಗಿ ಏನಿರುತ್ತೆ, ಹೂವಿನೊಳಗೆ ಫಸ್ಟ್ ಪರಾಗಸ್ಪರ್ಶ ನಡೆದೈತಿ. ಪರಾಗಸ್ಪರ್ಶ 3ದ್ರಾಗ ಬಂದೈತಿ ನೋಡ್ರಿ, 1, 2, 3ದಾಗ. ನೆಕ್ಸ್ಟ್ ಪರಾಗಸ್ಪರ್ಶ ಆದ ಕೂಡ ನಿಷೇಚನ ಹೊಂದೈತಿ ಅದು. ಹೌದಾ, ನಿಷೇಚನ ಅಂದ್ರೆ ಇಲ್ಲಿ 2ದಾಗ ಬಂದೈತಿ, ಸಿ ಮತ್ತೆ ಡಿ ದಾಗ ಬಂದೈತಿ. ಇದು ಆಗ್ಲಿಲ್ಲ. ಹಾಗಾದ್ರೆ ಸಿ ಮತ್ತೆ ಡಿ ದಾಗ ಪರಾಗಸ್ಪರ್ಶ ಫಸ್ಟ್ ಸ್ಟೆಪ್ ಪರಾಗಸ್ಪರ್ಶ ಆಕೈತಿ, ಆಮೇಲೆ ನಿಷೇಚನ ಹೊಂದೈತಿ. ಆದ ನಂತರ ಭ್ರೂಣಾಗಿ ಬೆಳವಣಿಗೆ ಆಕೈತಿ ನೋಡ್ರಿ, ಭ್ರೂಣ ಆಮೇಲೆ ಕೊನೆದಾಗಿಂತ ಬೀಜ ಪರಿವರ್ತನೆ ಆಕೈತಿ. ಹಾಗಾದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹೂವಿನ ಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಸರಿಯಾದ ಹಂತ ಯಾವ್ದಂದ್ರ ಪರಾಗಸ್ಪರ್ಶ, ನಿಷೇಚನ, ಭ್ರೂಣ ಮತ್ತ ಬೀಜ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 273ನೇ ಪ್ರಶ್ನೆ. ಕೆಲ್ವಿನ್ ಮಾಪಕದಿಂದ ಸೆಲ್ಸಿಯಸ್ ಮಾಪಕಕ್ಕೆ ತಾಪವನ್ನು ಬದಲಾಯಿಸುವ ಕ್ರಮ. ಆಪ್ಷನ್ ಎ ನೀಡಲಾದ ತಾಪವನ್ನು 273ರಿಂದ ಭಾಗಿಸಬೇಕು. ಆಪ್ಷನ್ ಬಿ ನೀಡಲಾದ ತಾಪವನ್ನು 273ರಿಂದ ಗುಣಿಸಬೇಕು. ಆಪ್ಷನ್ ಸಿ ನೀಡಲಾದ ತಾಪದಿಂದ 270 ಕಳೆಯಬೇಕು. ಆಪ್ಷನ್ ಡಿ ನೀಡಲಾದ ತಾಪಕ್ಕೆ 273 ಕೂಡಿಸಬೇಕು. ಸಾಮಾನ್ಯವಾಗಿ ಕೆಲ್ವಿನ್ ಮಾಪಕದಿಂದ ನಾವು ಸೆಲ್ಸಿಯಸ್ ಮಾಪಕಕ್ಕೆ ತಾಪವನ್ನು ಏನ್ ಮಾಡ್ತೀವಿ, ಬದಲಾಯಿಸ್ತೇವೆ ಅಂದ್ರೆ ವರ್ಗಾವಣೆ ಮಾಡ್ತೇವೆ. ಅದನ್ನ ಅಂತ ಸಂದರ್ಭ ನಾವು ಏನ್ ಮಾಡ್ಬೇಕಂತ ನೋಡಿದ್ರೆ, ಕೆಲ್ವಿನ್ ಇದ್ರೆ ನಮ್ಗೆ ಸೆಲ್ಸಿಯಸ್ ಆಗ್ಬೇಕು. ಹಾಗಾದ್ರೆ ಅದೇನ್ ಮಾಡ್ಬೇಕಂದ್ರ ನಾವೇನ ಕೆಲ್ವಿನ್ ಮಾಪಕದಾಗ ಏನ್ ಕೊಟ್ಟಿರ್ತಾರಲ್ಲ ತಾಪಕ, ಆ ತಾಪವನ್ನು ಏನ್ ಮಾಡ್ಬೇಕ ಸೆಲ್ಸಿಯಸ್ ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಬದಲಾವಣೆ ಮಾಡುವಂತ ಸಂದರ್ಭದಲ್ಲಿ ಆ ತಾಪದಿಂದ 273ನ ಕಳಿಬೇಕು. ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಕೆಲ್ವಿನ್ ದಿಂದ ಸೆಲ್ಸಿಯಸ್ ಹೋಗುವಾಗ ತಾಪವನ್ನು ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಅದೇ ತರ ಸೆಲ್ಸಿಯಸ್ ನೋಡ್ರಿ, ಸೆಲ್ಸಿಯಸ್ ಇಂದ ನಾವು ಕೆಲ್ವಿನ್ ಪರಿವರ್ತನೆ ಮಾಡ್ತಿದ್ವಿ ಅಂದ್ರ ಇಲ್ಲಿ ಪ್ಲಸ್ 273 ಏನ್ ಮಾಡ್ಬೇಕು, ಕೂಡಿಸ್ಬೇಕ. ಇದ್ ನೆನ್ಪಿಟ್ಕೋರಿ. ಕೆಲ್ವಿನ್ ಇಂದ ಸೆಲ್ಸಿಯಸ್ ಹೋಗೋಕ -273 ಮೈನಸ್ ಮಾಡ್ಬೇಕು. ಸೆಲ್ಸಿಯಸ್ ಇಂದ ಕೆಲ್ವಿನ್ ನಾವು ಕನ್ವರ್ಟ್ ಮಾಡ್ತಿದ್ವಿ ಅಂದ್ರೆ 273ನ ಕೂಡಿಸ್ಬೇಕು. ಇಲ್ಲಿ ಭಾಗಿಸ್ಬೇಕು, ಗುಣಿಸ್ಬೇಕು ಎರಡು ಬರಂಗಿಲ್ಲ, ಇವೆರಡು ಬರ್ತಾವ. ಬಟ್ ಇಲ್ಲಿ ಕೆಲ್ವಿನ್ ಇಂದ ಸೆಲ್ಸಿಯಸ್ ಹೋಗಂಗ ಆಗ್ತದೆ, ಸೆಲ್ಸಿಯಸ್ ಇಂದ ಕೆಲ್ವಿನ್ ಹೋಗಕ ಕೂಡಿಸ್ಬೇಕಾಗ್ತದೆ. ಹಾಗಾದ್ರೆ 273ನೇ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ವಿ. ಮುಂದಿನ ಪ್ರಶ್ನೆ 274ನೇ ಪ್ರಶ್ನೆ. ಕೃತಕ ಮಳೆ ಅಂದ್ರೆ ಮೋಡ ಬಿತ್ತನೆ ಭರಿಸಲು ಬಳಸುವ ಸಂಯುಕ್ತಗಳು. ಹೌದಾ, ಆಪ್ಷನ್ ಎ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಎ ಸಿಲ್ವರ್ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್. ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. ಆಪ್ಷನ್ ಸಿ ಟ್ರಾನ್ಸಿಸಿಯಂ ನೈಟ್ರೇಟ್ ಮತ್ತು ಬೆರಿಯಂ ನೈಟ್ರೇಟ್. ಆಪ್ಷನ್ ಡಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಕ್ಲೋರೈಡ್. ಹಾಗಾದ್ರೆ ಕೃತಕ ಮಳೆ ಅಂದ್ರೆ ಮೋಡ ಬಿತ್ತನೆ ಮಾಡ್ತಾರೆ ನೋಡ್ರಿ, ಅಂತ ಸಂದರ್ಭದಲ್ಲಿ ಬಳಸುವಂತ ಸಂಯುಕ್ತಗಳು ಯಾವಂತ ನೋಡೋದಾದ್ರ ನೋಡಿ, ಆಪ್ಷನ್ ಎ ಸಿಲ್ವರ್ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಸಂಯುಕ್ತಗಳನ್ನ ಬಳಕೆ ಮಾಡ್ತಾರೆ. ಅಲ್ಲಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರೆ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡಿದ್ರೆ ಆಮ್ಲ ಮಳೆ ನೋಡ್ರಿ, ಆಸಿಡ್ ರೈನ್. ಆಮ್ಲ ಮಳೆಯಲ್ಲಿ ಏನ್ ಮಾಡ್ತೀವಿ ನಾವು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಅನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಆಪ್ಷನ್ ಸಿ ನೋಡಿ, ಟ್ರಾನ್ಸಿಸಿಯಂ ನೈಟ್ರೇಟ್ ಮತ್ತು ಬೆರಿಯಂ ನೈಟ್ರೇಟ್ ಇದನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂದ್ರೆ ಪಟಾಕಿಗಳಿಗೆ ಬಣ್ಣ ನೀಡಕ್ ನೋಡ್ರಿ. ಸಾಮಾನ್ಯವಾಗಿ ಪಟಾಕಿಗಳಿಗೆ ಬಣ್ಣ ನೀಡಲು ನಾವ್ ಏನ್ ಮಾಡ್ತೀವಿ ಅಂದ್ರ ಟ್ರಾನ್ಸಿಸಿಯಂ ನೈಟ್ರೇಟ್ ಮತ್ತು ಬೆರಿಯಂ ನೈಟ್ರೇಟ್ ಅನ್ನ ಬಳಕೆ ಮಾಡ್ತೀವಿ ಬಣ್ಣ ನೀಡಲು. ಕ್ಯಾಲ್ಸಿಯಂ, ಆಪ್ಷನ್ ಡಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಇದನ್ನ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡಿದ್ರ ಹಲ್ಲುಜ್ಜುವ ಪೇಸ್ಟ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ ನೋಡಿ. ಹಲ್ಲುಜ್ಜುವ ಪೇಸ್ಟ್ ತಯಾರಿಕೆಯಲ್ಲಿ ನಾವೇನ್ ಬಳಕೆ ಮಾಡ್ತೀವಿ ಅಂತ ನೋಡಿದ್ರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಅನ್ನ ಬಳಕೆ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗಾದ್ರೆ ಕೃತಕ ಮಳೆ ಭರಿಸಲ ಬಳಸುವ ಸಂಯುಕ್ತ ಯಾವಂತ ನೋಡಿದ್ರ ಸಿಲ್ವರ್ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್. ಎಕ್ಸಾಮ್ ಆಲ್ಮೋಸ್ಟ್ ಇನ್ ಕೇಳಿದಾರೆ ನೋಡಿ, ಹಿಂಗ್ ಬರೋ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ಕೇಳಿದಾರೆ, ಮುಂಬರೋ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ಇದ್ರಾಗೂ ಕೂಡ ಕೇಳ್ಬೋದು. ಹಾಗಾಗಿ ಎಲ್ಲಾನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ 275ನೇ ಪ್ರಶ್ನೆ. ಬಿಳಿ ಬೆಳಕಿನ ಕಿರಣಗಳನ್ನು ಅಷ್ಟಗ ಅಂದ್ರೆ ಪ್ರಿಸಮ್ ಮೂಲಕ ವಕ್ರೀಭವನಗೊಳಿಸಿ 7 ಬಣ್ಣಗಳನ್ನು ಪಡೆಯಲಾಗುತ್ತದೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ಕೆಂಪು ಬಣ್ಣದ ಘಟಕವು ಕನಿಷ್ಠ ವಕ್ರೀಭವನ ಸೂಚ್ಯಂಕ ಹೊಂದಿದೆ. ಆಪ್ಷನ್ ಬಿ ನೇರಳೆ ಬಣ್ಣದ ಘಟಕವು
ವಿಚಲನ ಕನಿಷ್ಠವಾಗಿರುತ್ತದೆ. ಆಪ್ಷನ್ 3 ಬಿಳಿ ಬೆಳಕಿನ ಎಲ್ಲಾ ಘಟಕಗಳು ಗಾಜಿನಲ್ಲಿ ಒಂದೇ ವೇಗವನ್ನು ಹೊಂದಿರುತ್ತವೆ. ಇಲ್ಲಿ 3 ಹೇಳಿಕೆ ಕೊಟ್ಟಾರ. ಇದಕ್ಕೆ ಸಂಬಂಧಪಟ್ಟಂಗ ಪ್ರಿಸಮ್ ಅಂದ್ರ ಬಿಳಿ ಬೆಳಕಿನ ಕಿರಣಗಳನ್ನ ಪ್ರಿಸಮ್ ಮೂಲಕ ಹಾಯಿಸಿದಾಗ ಏನಾಕತಿ ಅದನ್ನ ವಕ್ರೀಭವನಗೊಳಿಸಿ 7 ಬಣ್ಣವನ್ನು ಪಡಿತಂತ ಅಂತ ಹೇಳಿದಾರ. ಹಾಗಾದ್ರ ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದಾರ ನೋಡ್ರಿ. ಒಂದನೇದ ಕೆಂಪು ಬಣ್ಣದ ಘಟಕನ ಕನಿಷ್ಠ ವಕ್ರೀಭವನ ಸೂಚ್ಯಂಕ ಹೊಂದಿದೆ. ಎರಡನೇದ ನೇರಳೆ ಬಣ್ಣದ ಘಟಕ ವಿಚಲನ ಕನಿಷ್ಠ ಆಗಿರುತ್ತದೆ. ಮೂರನೇದ ಬಿಳಿ ಬೆಳಕಿನ ಎಲ್ಲಾ ಘಟಕಗಳು ಗಾಜಿನಲ್ಲಿ ಒಂದೇ ವೇಗವನ್ನು ಹೊಂದಿರುತ್ತದೆ. ಹಾಗಾದ್ರೆ ಸರಿ ಹೇಳಿಕೆ ನೋಡ್ರಿ. ಆಪ್ಷನ್ ಎ 1 ಮಾತ್ರ ಸರಿ. ಆಪ್ಷನ್ ಬಿ 2 ಮತ್ತು 3 ಸರಿ. ಆಪ್ಷನ್ ಸಿ 1 ಮತ್ತು 2 ಸರಿ. ಆಪ್ಷನ್ ಡಿ 2 ಮಾತ್ರ ಸರಿ. ಹಾಗಾದ್ರ ಇಲ್ಲ ಏನದ ಇಲ್ಲಿ ಪ್ರಿಸಮ್ ಅಂತ ಇಟ್ಕೊಂಡಿದ್ನ. ಈ ಪ್ರಿಸಮ್ ಮೂಲಕ ನಾವು ಬೆಳಕನ್ನ ಬಿಟ್ಟು ಅಂದ್ರ ಇದನ್ನ ಆಕತಿ 7 ಬಣ್ಣಗಳಾಗಿ ಇದಾಕತಿ ಡಿವಿಷನ್ ಆಕತಿಲ್ಲ ಹಿಂಗ 7 ಬಣ್ಣ ಆಗಿ ಸ್ಪ್ಲಿಟ್ ಆಕೈತಿ ನೋಡ್ರಿ. ಅಂತ ಸಂದರ್ಭದಾಗ ಇಲ್ಲಿ ನೋಡ್ರಿ ಕೆಂಪು ಬಣ್ಣವು ಒಂದೇ ಹೇಳಿಕೆ ಪ್ರಕಾರ ಕೆಂಪು ಬಣ್ಣದ ಘಟಕವು ಕನಿಷ್ಠ ವಕ್ರೀಭವನ ಸೂಚ್ಯಂಕ ಹೊಂದಿದೆ. ಹೌದು. ಹಾಗಾಗಿ ಇದೇನಾಗ ಇದು ನೋಡ್ರಿ ಇಲ್ಲಿ ವಿಬ್ಜರ್ ಅಂದ್ರೆ VBGYOR ಅಂದ್ರೆ ವಿಬ್ಜರ್ ಅಂದ್ರ ಇದನ್ನ ಬೆಳಕಿನ ಬಣ್ಣಗಳನ್ನ ನೆನ್ಪಿಟ್ಕೊಂಡು ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ R ಅನ್ನೋದು ರೆಡ್ ಕೆಂಪು ಬಣ್ಣದ ಘಟಕ ಕನಿಷ್ಠ ವಕ್ರೀಭವನ ಸೂಚ್ಯಂಕ ಹೊಂದಿದೆ. ಹೌದು ಇದು ಸರಿಯಾಗಿದೆ. ಯಾಕಂದ್ರೆ ಕೆಂಪು ಬಣ್ಣ ಕನಿಷ್ಠ ವಕ್ರೀಭವನ ಸೂಚ್ಯಂಕ ಹೊಂದಿದೆ. ಹಾಗಾಗಿ ಅದು ಹೆಚ್ಚಿಗೆ ಬಾಗಂಗಿಲ್ಲ. ಹೌದಾ. ನೇರಳೆ ಬಣ್ಣದ ಘಟಕವು ವಿಚಲನ ಕನಿಷ್ಠವಾಗಿರುತ್ತದೆ. ನೇರಳೆ ಬಣ್ಣ ವೈಲೆಟ್ ನೋಡ್ರಿ ವೈಲೆಟ್ ಬಣ್ಣ ಘಟಕದ ವಿಚಲನವನ್ನು ಕನಿಷ್ಠವಾಗಿದೆ. ಇದು ಕನಿಷ್ಠವಾಗಿಲ್ಲ ಇದು ಗರಿಷ್ಠವಾಗಿದೆ. ಹಾಗಾಗಿ ಇದು ಯಾಕಂದ್ರೆ ನೇರಳೆ ಬಣ್ಣದೇನ ವಿಚಲನ ಅದರದೇನ ವಕ್ರೀಭವನ ಸೂಚ್ಯಂಕ ಜಾಸ್ತಿ ಐತಿ. ಹಾಗಾಗಿ ಸ್ವಲ್ಪ ಅದಕ್ಕೆ ಜಾಸ್ತಿಯಾಗಿ ಬೆಂಡ್ ಹಾಕದಿ. ವೈಲೆಟ್ ಕಲರ್ ಜಾಸ್ತಿ ಬೆಂಡ್ ಹಾಕದಿ ಕಂಪೇರ್ ಟು ರೆಡ್. ರೆಡ್ ಏನ ಅಷ್ಟೊಂದು ಬೆಂಡ್ ಆಗಂಗಿಲ್ಲ ಅಂದ್ರೆ ಬಾಗಂಗಿಲ್ಲ. ವೈಟ್ ಕಲರ್ ಬಾಗ್ತೈತಿ. ಹಾಗಾದ್ರೆ ಇದು ಹೇಳಿಕೆ ತಪ್ಪೈತಿ. ಆಪ್ಷನ್ ಇದು 3ನೇ ಹೇಳಿಕೆ ನೋಡ್ರಿ. ಬಿಳಿ ಬೆಳಕಿನ ಎಲ್ಲಾ ಘಟಕಗಳು ಗಾಜಿನಲ್ಲಿ ಒಂದೇ ವೇಗವನ್ನು ಹೊಂದಿರುತ್ತವೆ. ಬಿಳಿ ಬೆಳಕಿನ ಎಲ್ಲಾ ಘಟಕಗಳು ಗಾಜಿನಲ್ಲಿ ಒಂದೇ ವೇಗವನ್ನು ಹೊಂದಂಗಿಲ್ಲ. ಯಾಕಂದ್ರೆ ಬಿಳಿ ಬೆಳಕಿನಲ್ಲಿ ಕಂಡುಬರುವಂತ ಎಲ್ಲಾ ಬಣ್ಣಗಳು ಬೇರೆ ಬೇರೆ ವಕ್ರೀಭವನ ಸೂಚ್ಯಂಕನ ಹೊಂದಿರ್ತಾವ. ಹಾಗಾಗಿ ಈ ಗಾಜಿನಾಗ ಒಂದೇ ವೇಗವನ್ನು ಹೊಂದಿರಂಗಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಇದು ಕೂಡ ತಪ್ಪಾದ ಹೇಳಿಕೆ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರ 1ನೇ ಹೇಳಿಕೆ ಒಂದೇ ಮಾತ್ರ. ಆಪ್ಷನ್ ಎ 1 ಹೇಳಿಕೆ ಮಾತ್ರ ಸರಿ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೋಡ್ರಿ. ಇವೆರಡು ತಪ್ಪಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. 276ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ. ಆಪ್ಷನ್ ಎ ಬ್ಯಾಕ್ಟೀರಿಯಾ. ಆಪ್ಷನ್ ಬಿ ವೈರಸ್. ಆಪ್ಷನ್ ಸಿ ಶಿಲೀಂಧ್ರ. ಆಪ್ಷನ್ ಡಿ ಶೈವಲ. ಹಾಗಾದ್ರ ಈ ಕೆಳಗಿನಲ್ಲಿ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತ ಯಾವ್ದನ್ನ ಕರಿತಾರಂತ ನೋಡಿದ್ರ ಆಪ್ಷನ್ ಬಿ ವೈರಸ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ವೈರಸ್ ಯಾಕ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತ ಕರಿತಾರಂತ ನೋಡಿದ್ರ ಸಾಮಾನ್ಯವಾಗಿ ವೈರಸ್ ಏನ್ ಮಾಡ್ತಿದ್ರೆ ಜೀವ ಇರುವಂತ ದೇಹದಲ್ಲಿ ಹೋದ್ರ ಅದೇನಾಗ್ತೈತಿ ವೈರಸ್ ಜೀವನ ಪಡ್ಕೊಳ್ತೈತಿ. ಮತ್ತ ಅದೇನ್ ಮಾಡ್ತೈತಿ ನಿರ್ಜೀವಿಗಳಿಗೆ ಹೋಗುತ್ತಂದ್ರ ಆ ನಿರ್ಜೀವಿ ವಸ್ತು ಇದರಿಂದ ಹೊರಬಂತಂದ್ರ ತನ್ನ ಜೀವನ ಏನ್ ಮಾಡ್ತೈತಿ ಕಳ್ಕೊತೈತಿ. ಹಾಗಾಗಿ ವೈರಸ್ ಅನ್ನ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಅಂತ ಹೇಳ್ತಾರೆ. ಇದ ಕಾರಣದಿಂದ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 277ನೇ ಪ್ರಶ್ನೆ. ಮೋಡ ಎಂದರೇನು? ಆಪ್ಷನ್ ಎ ನೀರಿನ ಸಾಂದ್ರೀಕರಣ. ಆಪ್ಷನ್ ಬಿ ಮಳೆ ಬೀಳುವುದು. ಆಪ್ಷನ್ ಸಿ ಘನೀಕರಣ ಕೇಂದ್ರಗಳ ಸಾಂದ್ರೀಕರಣ. ಆಪ್ಷನ್ ಡಿ ಅತಿ ಸೂಕ್ಷ್ಮ ಹನಿ ಹಾಗೂ ಹಿಮದ ರೂಪದಲ್ಲಿ ಘನೀಕರಣ ಹೊಂದಿದ ನೀರಾವಿಯ ರಾಶಿ. ಸಾಮಾನ್ಯವಾಗಿ ಮೋಡ ಅಂದ್ರ ನೋಡಿ ನೀರಿನ ಸಾಂದ್ರೀಕರಣ ಮಳೆ ಬೀಳುವುದು ಘನೀಕರಣ ಕೇಂದ್ರ ಸಾಂದ್ರೀಕರಣ ಇದು ಅಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಅತಿ ಸೂಕ್ಷ್ಮ ಹಾಗೂ ಹಿಮದ ರೂಪದಲ್ಲಿ ಘನೀಕರಣ ಹೊಂದಿದ ನೀರಾವಿಯ ರಾಶಿಯನ್ನ ನಾವೇನಂತೀವಿ ಸಾಮಾನ್ಯವಾಗಿ ಮೋಡ ಅಂತೀವಿ. ಹಾಗಾದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 278ನೇ ಪ್ರಶ್ನೆ. ಭೂತೊಗಟೆಯಲ್ಲಿ ಹೇರಳವಾಗಿರುವ ಲೋಹ. ಆಪ್ಷನ್ ಎ ಸೋಡಿಯಂ. ಆಪ್ಷನ್ ಬಿ ಆಕ್ಸಿಜನ್. ಆಪ್ಷನ್ ಸಿ ಅಲ್ಯೂಮಿನಿಯಂ. ಆಪ್ಷನ್ ಡಿ ಸಿಲಿಕಾನ್ ಡೈಆಕ್ಸೈಡ್. ಹಾಗಾದ್ರೆ ಭೂತೊಗಟೆಯಲ್ಲಿನ ಭೂಮಿ ಮೇಲೆ ಅತಿ ಹೇರಳವಾಗಿದ್ರೆ ಅತಿ ಹೆಚ್ಚಾಗಿ ದೊರೆಯುವಂತ ಲೋಹ ಯಾವ್ದು ಅಂತ ನೋಡೋದು ಆಪ್ಷನ್ ಸಿ ಅಲ್ಯೂಮಿನಿಯಂ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ಸೋಡಿಯಂ ಅನ್ನೋದ್ರಿಂದ ಅತಿ ಮೃದುವಾದ ಲೋಹ ಅಂತ ಹೇಳ್ಬೋದು. ಮೃದುವಾದ ಲೋಹ. ನೆಕ್ಸ್ಟ್ ಈ ಆಕ್ಸಿಜನ್ ಏನದ ಭೂತೊಗಟೆಯಲ್ಲಿ ಹೇರಳವಾಗಿ ಸಿಗುವಂತ ಲೋಹ ಅಲ್ಲ. ಇದೊಂದು ಧಾತು. ಸೇಮ್ ಭೂತೊಗಟೆಯಲ್ಲಿ ಹೇರಳವಾಗಿರುವಂತಹ ಧಾತು ಯಾವ್ದಂದ್ರ ಆಕ್ಸಿಜನ್ ಅಂತ ಹೇಳ್ಬೋದು. ಅದೇ ತರ ಸಿಲಿಕಾನ್ ಡೈಆಕ್ಸೈಡ್ ಇದೇನ್ ಮಾಡ್ತದೆ ಅಂದ್ರ ಭೂತೊಗಟೆಯಲ್ಲಿ ಹೇರಳವಾಗಿ ಸಿಗುವಂತ ಒಂದು ಆಕ್ಸೈಡ್ ಅಂತ ಹೇಳ್ಬೋದು. ಭೂತೊಗಟೆಯಲ್ಲಿ ಹೇರಳವಾಗಿ ಸಿಗುವಂತ ಆಕ್ಸೈಡ್ ಯಾವ್ದು ಅಂದ್ರ ಸಿಲಿಕಾನ್ ಡೈಆಕ್ಸೈಡ್ ಆಕ್ಸೈಡ್. ಹೌದಾ. ಹಾಗಾದ್ರೆ ಭೂತೊಗಟೆಯಲ್ಲಿ ಹೇರಳವಾಗಿರೋ ಲೋಹ ಯಾವ್ದಂದ್ರ ಅಲ್ಯೂಮಿನಿಯಂ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ 279ನೇ ಪ್ರಶ್ನೆ. ಫ್ಲೋರೋಸಿಸ್ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮೂಳೆ ಮತ್ತು ಚರ್ಮ. ಆಪ್ಷನ್ ಬಿ ಮೂಳೆ ಮತ್ತು ಹಲ್ಲು. ಆಪ್ಷನ್ ಸಿ
ಚರ್ಮ ಮತ್ತು ಮೆದುಳು. ಆಪ್ಷನ್ ಡಿ ಚರ್ಮ ಮತ್ತು ಹೊಟ್ಟೆ. ಫ್ಲೋರೋಸಿಸ್ ಕಾಯಿಲೆ ಅನ್ನೋದು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದ್ರೆ ಇದು ಮೂಳೆ ಮತ್ತು ಹಲ್ಲಿಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 280ನೇ ಪ್ರಶ್ನೆ. ಕತ್ತರಿಸಲ್ಪಟ್ಟ ಸೇಬು ಹಣ್ಣಿನ ಬಣ್ಣ ತುಸು ಹೊತ್ತಿನಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣವಾಗಲು ಕಾರಣ. ಆಪ್ಷನ್ ಎ ಪೆರಸ್ಗೆ ಪರಿವರ್ತನೆ ಹೊಂದುತ್ತದೆ. ಆಪ್ಷನ್ ಬಿ ಪೆರಿಕ್ಗೆ ಪರಿವರ್ತನೆ ಹೊಂದುತ್ತದೆ. ಆಪ್ಷನ್ ಸಿ ಪೆರಿಕ್ ಕ್ಲೋರೈಡ್ ಆಗಿ ರೂಪುಗೊಳ್ಳುತ್ತದೆ. ಆಪ್ಷನ್ ಡಿ ಪೆರಸ್ ಸಲ್ಫೇಟ್ ಆಗಿ ರೂಪುಗೊಳ್ಳುತ್ತದೆ. ಸಾಮಾನ್ಯವಾಗಿ ಸೇಬುವನ್ನು ನಾವು ಕಟ್ ಮಾಡಿ ಇಟ್ಟು ಅಂದ್ರೆ ಸ್ವಲ್ಪ ಹೊತ್ತಾದ ನಂತರ ಅದ್ರ ಮೇಲೆ ಹಾಕಿ ಒಂಥರ ಕೆಂಪು ಮಿಶ್ರಿತ ಕಂದು ಬಣ್ಣ ಆಗ್ತೈತಿ. ಅದಕ್ಕೆ ಕಾರಣ ಏನಂತಂದ್ರ ಪೆರಸ್ ಇದ್ದದ ಏನಾಗ್ತೈತಿ, ಆ ಸೇಬುನ ಪೆರಸ್ ಪೆರಿಕ್ ಆಗಿ ಪರಿವರ್ತನೆ ಅಂದ್ರೆ ಗಾಳಿಯಲ್ಲಿ ಏನಾಗ್ತೈತಿ ಮಿಕ್ಸ್ ಆಗಿ ಗಾಳಿಯಲ್ಲಿ ಆಕ್ಸಿಜನ್ ಇದಾಗಿಬಿಟ್ಟು ಏನಾಗ್ತೈತಿ ಪೆರಸ್ ಇದ್ದ ಪೆರಿಕ್ ಆಗಿ ಪರಿವರ್ತನೆ ಹೊಂದೈತೆ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಗಾಳಿಯಲ್ಲಿ ವರ್ತಿಸಿ ಪೆರಸ್ ಇದ್ದ ಪೆರಿಕ್ ಆಗಿ ಪರಿವರ್ತನೆ ಹೊಂದೈತಿ. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡು ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇದು ಪೆರಿಕ್ ಇದು ಪೆರಸ್ ಆಗಿ ಪರಿವರ್ತನೆ ಹೊಂದಂಗಿಲ್ಲ, ಇದು ತಪ್ಪ. ಪೆರಿಕ್ ಕ್ಲೋರೈಡ್ ಇದ್ದ ರೂಪ ಇದು ತಪ್ಪ. ಪೆರಸಲ್ಫೇಟ್ ಆಗಿ ರೂಪ ಇದು ತಪ್ಪ. ಹಾಗಾದ್ರೆ ಆಪ್ಷನ್ ಬಿ ಪೆರಸ್ ಇದ್ದ ಪೆರಿಕ್ ಆಗಿ ಪರಿವರ್ತನೆ ಹೊಂದೈತಿ ಅಂತ ಹೇಳ್ಬೋದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 281ನೇ ಪ್ರಶ್ನೆ. ಚದುರಿದ ಬೆಳಕಿನ ಬಣ್ಣವು ಚದುರಿದ ಕಣಗಳ ಗಾತ್ರವನ್ನು ಅವಲಂಬಿಸಿರುತ್ತದೆ. ಬಹಳ ಸೂಕ್ಷ್ಮ ಕಣಗಳು ಮುಖ್ಯವಾಗಿ ಚದುರಿಸುವ ಬೆಳಕಿನ ಬಣ್ಣ. ಆಪ್ಷನ್ ಎ ಹಳದಿ. ಆಪ್ಷನ್ ಬಿ ಕೆಂಪು. ಆಪ್ಷನ್ ಸಿ ನೀಲಿ. ಆಪ್ಷನ್ ಡಿ ಹಸಿರು. ಚದುರಿದ ಬೆಳಕಿನ ಬಣ್ಣವು ಚದುರಿದ ಕಣಗಳ ಗಾತ್ರವನ್ನು ಅವಲಂಬಿಸಿದೆ. ಹೌದು. ಹಾಗಾದ್ರೆ ಬಹಳ ಸೂಕ್ಷ್ಮ ಕಣಗಳು ಮುಖ್ಯವಾಗಿ ಯಾವ ಬೆಳಕಿನ ಬಣ್ಣವನ್ನ ಚದುರಿಸ್ತಾವ ಅಂತ ಕೇಳಿದಾರ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ಬಣ್ಣವನ್ನ ಏನ್ ಮಾಡ್ತಾವ ಅತಿ ಹೆಚ್ಚಾಗಿ ಚದುರಿಸ್ತಾವ. ಇದೇ ಕಾರಣದಿಂದ ನಮ್ಗೆ ಆಕಾಶದ ಬಣ್ಣ ನೀಲಿ ಯಾಕಂದ್ರೆ ಸಮುದ್ರದ ನೀರು ಕೂಡ ನೀಲಿ ಕಾಣ್ತೈತೆ ಅಂತ ಹೇಳ್ಬೋದು. 282ನೇ ಪ್ರಶ್ನೆ. ಒಂದು ವಸ್ತು ಚಲಿಸಲು ಪ್ರಾರಂಭಿಸಿದರೆ ಮತ್ತು ಯಾವುದೇ ಘರ್ಷಣೆ ಇಲ್ಲದಿದ್ದರೆ ಏನಾಗುತ್ತದೆ. ಆಪ್ಷನ್ ಎ ವಸ್ತು ತಕ್ಷಣವೇ ನಿಲ್ಲುತ್ತದೆ. ಆಪ್ಷನ್ ಬಿ ಸ್ವಲ್ಪ ಸಮಯದ ನಂತರ ವಸ್ತು ನಿಲ್ಲುತ್ತದೆ. ಆಪ್ಷನ್ ಸಿ ವಸ್ತು ಸ್ವಲ್ಪ ನಿಂತು ಸಾಗುತ್ತದೆ. ಆಪ್ಷನ್ ಡಿ ವಸ್ತು ಎಂದಿಗೂ ನಿಲ್ಲಲು ಸಾಧ್ಯವಿಲ್ಲ. 282ನೇ ಪ್ರಶ್ನೆ. ಯಾವುದೇ ಒಂದು ವಸ್ತು ಚಲಿಸಕ್ ಪ್ರಾರಂಭ ಮಾಡಿತಂದ್ರ ಜೊತೆಗೆ ಅಲ್ಲಿ ಯಾವ್ದೋ ಘರ್ಷಣೆ ಇರಕ್ಕಿಲ್ಲ ಅಂದ್ರೆ ಆ ವಸ್ತು ಏನಾಕತಿ ಕಂಟಿನ್ಯೂಸ್ ಚಲಿಸ್ಕೊಂತ ಹೋಗ್ತದೆ, ಕಂಟಿನ್ಯೂಸ್ ಮೂವ್ ಹಾಕೊಂತ ಹೋಗ್ತೈತಿ. ಹಾಗಾಗಿ ಅದಕ್ಕೆ ಘರ್ಷಣೆ ಏನೂ ಇಲ್ಲ, ಘರ್ಷಣೆ ತಡೆ ಹಿಡಿಯಕೊಂಡು ಯಾವ್ದು ಇದಿಲ್ಲ. ಮತ್ತೆ ಅದಕ್ಕೆ ಒಂದು ಚಲಿಸೋದು ಆಲ್ರೆಡಿ ಒಂದು ವಸ್ತು ಇದೆ, ಇದು ಹೊಂಟೈತಿ ಹಿಂಗ ಹುರ್ಕೊಂತ ಯಾವ್ದೋ ಒಂದು ವಸ್ತು ಹೋಗತೈತಿ ಅಂದ್ರ ಅಲ್ಲಿ ಏನದಕ್ಕೆ ಹಿಂಗ ಘರ್ಷಣೆ ಅದಕ್ಕೆ ಏನೋ ತಡೆ ಉಂಟು ಮಾಡ್ರೆ ನಿಲ್ತೈತಿ. ಇಲ್ಲ ಅಂದ್ರೆ ಏನಾಕತಿ ಅದೇನಕ್ಕೆ ಕಂಟಿನ್ಯೂ ಹಂಗ ಮೂವ್ ಆಕತಿ ಅಂತ ಹೇಳ್ಬೋದು. ಅಂದ್ರ ಇದಕ್ಕೆ ಸರಿಯಾದ ಉತ್ತರ ವಸ್ತು ತಕ್ಷಣ ನಿಲ್ತದೆ ತಪ್ಪು, ಸ್ವಲ್ಪ ಸಮಯ ನಿಂತು ಇದು ಕೂಡ ತಪ್ಪ, ವಸ್ತು ಸ್ವಲ್ಪ ನಿಂತು ಸಾಗೋದು ಇದು ತಪ್ಪ. ಹಾಗಾದ್ರೆ ಅದಕ್ಕೆ ವಸ್ತು ಎಂದಿಗೂ ನಿಲ್ಲಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿನಿ. ಮುಂದಿನ ಪ್ರಶ್ನೆ 283ನೇ ಪ್ರಶ್ನೆ. ಸಮಭಾಜಕ ಗುರುತ್ವಾಕರ್ಷಣೆಯಿಂದಾಗಿ ಉಂಟಾಗುವ ವೇಗವರ್ಧನೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಾರ. ಸಮಭಾಜಕ ವೃತ್ತದಾಗ ಗುರುತ್ವಾಕರ್ಷಣೆ ಶಕ್ತಿ ಅಂದ್ರೆ ಗ್ರಾವಿಟಿ ಎಷ್ಟೈತೆ ಅಂತ ಕೇಳ ನೋಡ್ರಿ. ಆಪ್ಷನ್ ಎ 9.83 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಲ್ಲಿ ಕೊಟ್ಟಾರ. ಬಿ 9.8. ಆಪ್ಷನ್ ಸಿ 9.78. ಆಪ್ಷನ್ ಡಿ 9.72. ನೋಡ್ರಿ ಸಮಭಾಜಕ ವೃತ್ತದಾಗ ಗುರುತ್ವಾಕರ್ಷಣೆ ಶಕ್ತಿ ಎಷ್ಟೈತೆ ಅಂತ ನೋಡೋದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹಾಗಾದ್ರ ಧ್ರುವ ಪ್ರದೇಶಗಳಲ್ಲಿ ಮತ್ತ ಭೂಮಿ ಮೇಲೆ ಸಾಮಾನ್ಯವಾಗಿ ಇದು ಗ್ರಾವಿಟಿ ಎಷ್ಟು ಕಂಡು ಬರ್ತೈತೆ ಅಂತ ನೋಡಿದ್ರ ನೋಡಿ 9.83 ಸಾಮಾನ್ಯವಾಗಿ ಧ್ರುವಗಳಲ್ಲಿ ಕಂಡು ಬರುವಂತ ಗ್ರಾವಿಟಿ ಅಂತ ಹೇಳ್ಬೋದು. ಧ್ರುವಗಳಲ್ಲಿ 9.83 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಗ್ರಾವಿಟಿ ಕಂಡು ಬಂದ, ಭೂಮಿ ಮೇಲೆ ಸಾಮಾನ್ಯವಾಗಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಗ್ರಾವಿಟಿ ಕಂಡು ಬರ್ತೈತೆ ಅಂತ ಹೇಳ್ಬೋದು ಭೂಮಿ. ಈ ಸಮಭಾಜಕ ವೃತ್ತದಾಗ 9.78. ಇನ್ನು ನೋಡಿ ಸಮಭಾಜಕ ವೃತ್ತ ಕಂಪೇರ್ ಟು ಧ್ರುವ ಪ್ರದೇಶ ಕಂಪೇರ್ ಮಾಡಿದ್ರೆ ಸಮಭಾಜಕ ವೃತ್ತದಾಗ ಗ್ರಾವಿಟಿ ಕಡಿಮೆ ಐತಿ. ಹೌದಾ, ಯಾಕಂದ್ರೆ ಸಮಭಾಜಕ ವೃತ್ತದಾಗ 9.78 ಮೀಟರ್ ಪರ್ ಸ್ಕ್ವೇರ್ ಐತಿ, ಇಲ್ಲಿ ಧ್ರುವ ಪ್ರದೇಶ 9.83 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಐತಿ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ 284ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಉತ್ತರ ಗುರುತಿಸಿ. ಹೇಳಿಕೆ 1. pH ನಲ್ಲಿರುವ P ಎಂದರೆ ಜರ್ಮನ್ ಭಾಷೆಯಲ್ಲಿ ಪೊಟೆಂಜ್ ಅಂದರೆ ಶಕ್ತಿ. ಹೇಳಿಕೆ 2. pH ಮಾಪಕದಲ್ಲಿ ನಾವು ಸಾಮಾನ್ಯವಾಗಿ pH ಅನ್ನು 0 ದಿಂದ 16 ಅಳೆಯಬಹುದು. ಇಲ್ಲಿ ಹೇಳಿಕೆ ನೋಡಿ, ಎರಡು ಹೇಳಿಕೆ ಕೊಟ್ಟಾರ, ಅದಕ್ಕೆ ಸರಿಯಾದ ಹೇಳಿಕೆಯನ್ನು ಗುರುತ ಮಾಡಂತ ಹೇಳಿ. ಹೇಳಿಕೆ ಆಪ್ಷನ್ ಎ ಹೇಳಿಕೆ 1 ಸರಿ ಮತ್ತು 2 ತಪ್ಪು. ಆಪ್ಷನ್ ಬಿ 2 ಹೇಳಿಕೆಗಳು ಸರಿ. ಆಪ್ಷನ್ ಸಿ 2 ಹೇಳಿಕೆಗಳು ತಪ್ಪು. ಆಪ್ಷನ್ ಡಿ ಹೇಳಿಕೆ 1 ತಪ್ಪು 2 ಸರಿ. ಇಲ್ಲಿ ನೋಡ್ರಿ pH ನಲ್ಲಿರುವ P ಎಂದರೆ ಜರ್ಮನ್ ಭಾಷೆಯಲ್ಲಿ ಪೊಟೆಂಜ್ ಅಂದ್ರೆ ಶಕ್ತಿ, ಇದು ಹೇಳಿಕೆ ಸರಿ ಅಂತ ಹೇಳ್ಬೋದು. ಹೌದಾ, ಯಾಕಂದ್ರೆ pH ಅಲ್ಲಿ ಏನಂತ ಇದನ್ನ ನಾವು
ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಸಾರಿ, ಪೊಟೆನ್ಷಿಯಲ್ ಹೈಡ್ರೋಜನ್, ಪಿ ಎಚ್ ಐತ್ಲಾ ಇದು, ಪೊಟೆನ್ಷಿಯಲ್ ಹೈಡ್ರೋಜನ್, ಪೊಟೆನ್ಷಿಯಲ್ ಹೈಡ್ರೋಜನ್ ಅಂತ ಕರಿತೀವಿ ನಾವು ಪಿ ಎಚ್ ಹೈಡ್ರೋಜನ್. ಹಾಗಾದ್ರೆ ಪಿ ಎಚ್ ಮಾಪಕದಲ್ಲಿ ನಾವು ಸಾಮಾನ್ಯವಾಗಿ ಪಿ ಎಚ್ ಅನ್ನು 0ದಿಂದ 14 ಅಳೆಯಬಹುದು. ತಪ್ಪು, ಯಾಕಂದ್ರೆ ಪಿ ಎಚ್ ಸ್ಕೇಲ್ ಆಗ ನೋಡ್ರಿ, ಇದು ಪಿ ಎಚ್ ಸ್ಕೇಲ್ ಅಂತ ಅನ್ಕೊಂಡ, ಇಲ್ಲ ನೋಡಿ ಇದು 0ದಿಂದ ನಮ್ದು 14 ಮಾತ್ರ ಏನಂದ್ರೆ ಪಿ ಎಚ್ ಸ್ಕೇಲ್ದಾಗ ಕಂಡು ಬರ್ತಾವ. ಈ 0ದಿಂದ 7 ಈ ಕಡೆ ಕಂಡು ಬರೋವೆಲ್ಲ ಆಸಿಡ್, ಇವು ಆಸಿಡ್ ಆಮ್ಲ. ಈ 7ರಿಂದ ಮುಂದೆ ಕಂಡು ಬರೋವೆಲ್ಲ ಪ್ರತ್ಯಾಮ್ಲ ಅಂದ ಬೇಸ್ ಅಂತ ಕರಿತೀವಿ ನಾವು. 7ಕ್ಕಿಂತ ಪಿ ಎಚ್ ವ್ಯಾಲ್ಯೂ 7ಕ್ಕಿಂತ ಕಡಿಮೆ ಇತ್ತಂದ್ರೆ ಅವ ಆಸಿಡ್ ಆಗಿ ಇರುತ್ತವ. 7ಕ್ಕಿಂತ ಹೆಚ್ಚಿಗೆ ಇದ್ದು ಅಂದ್ರೆ ಯಾವುದೋ ವಸ್ತು ಪಿ ಎಚ್ ಮೌಲ್ಯ 7ಕ್ಕಿಂತ ಜಾಸ್ತಿ ಇತ್ತಂದ್ರ ಬೇಸ್, ಪ್ರತ್ಯಾಮ್ಲ ಅಂತ ಕಂಡು ಹಿಡ್ತೀವಿ ನಾವು. ಹೌದಾ? ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗ ಪಿ ಎಚ್ 1ನೇ ಹೇಳಿಕೆ ಸರಿ ಐತಿ, 2ನೇ ಹೇಳಿಕೆ ತಪ್ಪೈತಿ. ಹಾಗಾಗಿ ಹೇಳಿಕೆ ಇದಕ್ಕೆ ನೋಡಿದ್ರೆ ಯಾವ್ದು ಸರಿಯಾಗುತ್ತೆ ಅಂದ್ರೆ ಆಪ್ಷನ್ ಎ. ಹೇಳಿಕೆ 1 ಸರಿ ಮತ್ತು 2 ತಪ್ಪು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆ 285ನೇ ಪ್ರಶ್ನೆ. ಇವುಗಳಿಗೆ ಯಾವುದು ಬಣ್ಣ ದೃಷ್ಟಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಆಪ್ಟಿಕ್ ಡಿಸ್ಕ್, ಆಪ್ಷನ್ ಬಿ ರಾಡ್ಗಳು, ಆಪ್ಷನ್ ಸಿ ಕೋಣಗಳು, ಆಪ್ಷನ್ ಡಿ ಐರಿಸ್ ಅಂತ ಹೇಳ್ಬೋದು. ಹಾಗಾದ್ರೆ ಇವುಗಳಲ್ಲಿ ಸಂಬಂಧಪಟ್ಟಂಗೆ ಬಣ್ಣ ದೃಷ್ಟಿಗೆ ಯಾವ್ದು ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ ಕೋಣಗಳು ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇದ್ರಾಗ ಯಾವ್ಯಾವ ಬಣ್ಣಗಳು ಕಾಣ್ ಬರ್ತಾವ ಅಂತ ನೋಡೋದಾದ್ರೆ ನೀಲಿ, ಹಸಿರು ಮತ್ತ ಕೆಂಪು ಅಂತ ಹೇಳ್ಬೋದು. ನೋಡಿ, ನೀಲಿ, ಹಸಿರು, ಕೆಂಪು. ಈ ಐರಿಸ್ ಏನ್ ಮಾಡ್ತಿದೆ ಅಂದ್ರೆ ಕಣ್ಣುಗಳಿಗೆ ಬಣ್ಣ ನೀಡುವ ಒಂದು ಭಾಗ ಇದೆ. ಕಣ್ಣುಗಳಿಗೆ ಬಣ್ಣ ನೀಡುವ ಒಂದು ಭಾಗ ಯಾವ್ದಂದ್ರ, ಕಣ್ಣುಗಳಿಗೆ ಬಣ್ಣ ನೀಡುವ ಭಾಗ ಐರಿಸ್, ಬಣ್ಣ ನೀಡುವ ಭಾಗ. ಹೌದಾ? ಹಾಗಾದ್ರೆ ಈ ರಾಡ್ಗಳು ಏನ್ ಮಾಡ್ತಾವ, ಕತ್ತಲೆಯಲ್ಲಿ ಬೆಳಕಿನನ್ನ ಗುರುತಿಸ್ತಾವ. ಸೊ ಹಾಗಾಗಿ ಕತ್ತಲೆಯಲ್ಲಿ ಬೆಳಕಿನವನ್ನು ಯಾವ ಗುರುತ ಮಾಡ್ತಾವ ಅಂತ ನೋಡೋದಾದ್ರ ಕತ್ತಲೆಯಲ್ಲಿ ಬೆಳಕನ್ನು ಗ್ರಹಿಸುವ ಶಕ್ತಿ ಯಾವ್ದಂದ್ರೆ ರಾಡ್ ಕೈತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗ್ರಹಿಸುವಿಕೆ. ಈ ಆಪ್ಟಿಕ್ ಡಿಸ್ಕ್ ಏನ್ ಮಾಡ್ತಾವಂದ್ರೆ ಸಾಮಾನ್ಯವಾಗಿ ಇವ ಕಣ್ಣಿನಲ್ಲಿರುವಂತ ಗ್ಯಾಂಗ್ಲಿಯನ್ ಕೋಶದ ಆಕ್ಸನ್ಗಳೇನ ಆಪ್ಟಿಕ್ ನರವನ್ನ ಏನ್ ಮಾಡ್ತಾವಂದ್ರೆ ರೂಪಿಸಾಗ ಕಣ್ಣಿನಿಂದ ನಿರ್ಗಮನ ಆಗ್ತಾವ ಅಂತ ಹೇಳ್ಬೋದು. ಹೌದಾ? ಹಾಗಾದ್ರೆ ಇದಕ್ಕ ಯಾವ್ದು ಬಣ್ಣ ದೃಷ್ಟಿಗೆ ಸಂಬಂಧಿಸಿದೆ ಅಂತ ನೋಡಿದ್ರೆ ಇದು ಕೋಣಗಳು ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 286ನೇ ಪ್ರಶ್ನೆ. ಯಂತ್ರದ ಚಲಿಸುವ ಭಾಗಗಳಲ್ಲಿ ಬಳಸುವ 3 ಪ್ರಮುಖ ಲೂಬ್ರಿಕೆಂಟ್ಗಳು ಯಾವುವು? ಆಪ್ಷನ್ ಎ ಎಣ್ಣೆ, ಗ್ರೀಸ್, ಗ್ರಾಫೈಟ್. ಆಪ್ಷನ್ ಬಿ ಗ್ರಾಫೈಟ್, ಮರಳು ಕಾಗದ, ರಾಳ. ಆಪ್ಷನ್ ಸಿ ಗ್ರೀಸ್, ರಾಳ, ಮರಳು ಕಾಗದ. ಆಪ್ಷನ್ ಡಿ ಎಣ್ಣೆ, ರಬ್ಬರ್ ಮತ್ತು ಅಂಟಗಳು ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ, ಯಂತ್ರದ ಚಲಿಸುವ ಭಾಗಗಳಲ್ಲಿ ಬಳಸುವ 3 ಪ್ರಮುಖ ಲೂಬ್ರಿಕೆಂಟ್ಗಳು ಯಾವ ಅಂತ ನೋಡೋದಾದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಣ್ಣೆ, ಗ್ರೀಸ್ ಮತ್ತು ಗ್ರಾಫೈಟ್ ಅಂತ ಹೇಳ್ಬೋದು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರೆ ಈ ಲೂಬ್ರಿಕೆಂಟ್ಗಳು ಏನ್ ಮಾಡ್ತಾವ ಅಂತ ನೋಡಿದ್ರೆ ಸಾಮಾನ್ಯವಾಗಿ ಯಂತ್ರದ ಘರ್ಷಣೆ ಏನ್ ಮಾಡ್ತಾವ, ಕಡಿಮೆ ಮಾಡ್ತಾವ, ಎಷ್ಟು ಸಾಧ್ಯ ಆದಷ್ಟು ಕಡಿಮೆ ಮಾಡ್ತಾವ. ಜೊತೆಗೆ ಯಂತ್ರಗಳೇನ ತುಕ್ಕು ಹಿಡಿಯದಂಗ ರಕ್ಷಣೆ ಕೊಡ್ತಾವ ಅಂತ ಹೇಳ್ಬೋದು. ಆ ತುಕ್ಕು ಹಿಡಿದ ರಕ್ಷಣೆ ಕೊಡೋದ್ರ ಜೊತೆಗೆ ಶಾಖವನ್ನ ಏನ್ ಮಾಡ್ತಾವ, ಹೊರಹಾಕುವ ಮೂಲಕ ಏನ್ ಮಾಡ್ತಾವ, ಯಂತ್ರವನ್ನ ಅವೇನ್ ಯಾವ್ದ ಗಾಡಿ ಇರ್ಲಿ ಮಷಿನ್ಗಳಿರ್ಲಿ ಅವನ್ ಏನ್ ಮಾಡ್ತಾವ ಸಾಧ್ಯದಷ್ಟು ತಂಪಿರಕ ಪ್ರಯತ್ನ ಪಡಿಸ್ತಾವ ಅಂತ ಹೇಳ್ಬೋದು. ಹಾಗಾದ್ರೆ ಯಂತ್ರದ ಚಲಿಸುವ ಭಾಗಗಳಲ್ಲಿ ಪ್ರಮುಖವಾಗಿ ಲೂಬ್ರಿಕೆಂಟ್ಗಳು ಯಾವ ಅಂತ ನೋಡಿದ್ರೆ ಎಣ್ಣೆ, ಗ್ರೀಸ್ ಮತ್ತು ಗ್ರಾಫೈಟ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 287ನೇ ಪ್ರಶ್ನೆ. ಮೋಲ್ ಎಂಬ ಪದವನ್ನು ಬಳಸಿದ ವಿಜ್ಞಾನಿ. ಇದು 2024ರ TETಯಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ. ಆಪ್ಷನ್ ಎ ರುದರ್ಫೋರ್ಡ್, ಆಪ್ಷನ್ ಬಿ ಜೆ ಥಾಮ್ಸನ್, ಆಪ್ಷನ್ ಸಿ ವಿಲ್ಹೆಲ್ಮ್ ಒಸ್ವಾಲ್ಡ್, ಆಪ್ಷನ್ ಡಿ ಜೇಮ್ಸ್ ಚಾಡ್ವಿಕ್. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಮೋಲ್ ಎಂಬ ಪದವನ್ನು ಬಳಸಿದ ವಿಜ್ಞಾನಿ ಯಾರಂತ ನೋಡೋದಾದ್ರೆ ಆಪ್ಷನ್ ಸಿ ವಿಲ್ಹೆಲ್ಮ್ ಒಸ್ವಾಲ್ಡ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹಾಗಾದ್ರೆ ರುದರ್ಫೋರ್ಡ್ ಪ್ರೋಟಾನವನ್ನ ಕಂಡುಹಿಡಿದ ರುದರ್ಫೋರ್ಡ್, ಜೆ ಥಾಮ್ಸನ್ ಎಲೆಕ್ಟ್ರಾನ್, ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್ ಕಂಡುಹಿಡಿದವರ ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್. ಹಾಗಾದ್ರೆ ಮೋಲ್ ಎಂಬ ಪದವನ್ನು ಬಳಸಿದ ವಿಜ್ಞಾನಿ ವಿಲ್ಹೆಲ್ಮ್ ಒಸ್ವಾಲ್ಡ್ ಅಂತ ಹೇಳ್ಬೋದು. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ 288ನೇ ಪ್ರಶ್ನೆ. ಸೆರಾಮಿಕ್ ವಸ್ತುಗಳನ್ನು ತಯಾರಿಸಲು ಉಂಟಾಗುವ ಬಿರುಕುಗಳನ್ನು ನಿವಾರಿಸಲು ಸೇರಿಸಲಾಗುವ ವಸ್ತುಗಳು. ಆಪ್ಷನ್ ಎ ಪ್ಲಿಂಟ್ ಮತ್ತು ಸಿಲಿಕಾ, ಆಪ್ಷನ್ ಬಿ ಪ್ಲಿಂಟ್ ಮತ್ತು ಗ್ಲಾಸ್ ಪೀಸ್, ಆಪ್ಷನ್ ಸಿ ಪ್ಲಿಂಟ್ ಮತ್ತು ಕ್ವಾರ್ಟ್ಜ್, ಆಪ್ಷನ್ ಡಿ ಪ್ಲಿಂಟ್ ಮತ್ತು ಕ್ಲೇ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ನೋಡ್ರಿ, ಸೆರಾಮಿಕ್ ವಸ್ತುಗಳನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಏನು ಬಿರುಕುಗಳು ಉಂಟಾಗ್ತಲ್ಲ ಅವನು ಬಿರುಕುಗಳು ಬರಬಾರ್ದಂಗ ನಿವಾರಣೆ ಮಾಡಕ್ಕೆ ನಾವು ಯಾವ ವಸ್ತುಗಳನ್ನ ಬಳಸ್ತಾವ ಅಂತ ಕೇಳಿದ್ವಿ. ಯಾವ ವಸ್ತುಗಳನ್ನ ಬಳಸ್ತಾವ ಅಂತ ಕೇಳಿದ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಲಿಂಟ್ ಮತ್ತು
ಕ್ವಾರ್ಟ್ಸ್ ಅಂತ ಹೇಳ್ಬೋದು ನೋಡಿ. ಇದನ್ನ ಬಳಕೆ ಮಾಡೋದ್ರಿಂದ ಏನಾಗ್ತೈತಿ, ಆ ಸೆರಾಮಿಕ್ ವಸ್ತುಗಳನ್ನ ತಯಾರಿಸುವಂತ ಸಂದರ್ಭದಲ್ಲಿ ಬಿರುಕುಗಳನ್ನ ತಡೆ ಹಿಡಿಬಹುದು ಅಥವಾ ಬಿರುಕುಗಳು ಬರದಂಗ ತಡೆ ಹಿಡಿಬಹುದು ಅಂತ ಹೇಳ್ಬೋದು. ಪ್ಲಿಂತ್ ಮತ್ತು ಕ್ವಾರ್ಟ್ಸ್ ಅಂತ ಹೇಳ್ಬೋದು. ಇವೇನ್ ಮಾಡ್ತಾವ ಅಂತ ನೋಡೋದಾದ್ರ ಇವ ಸಾಮಾನ್ಯವಾಗಿ ಏನ್ ಮಾಡ ಜಾಸ್ತಿ ನೀರನ್ನ ಹೀರ್ಕೊಳಂಗಿಲ್ಲ, ಜೊತೆಗೆ ಆ ಸೆರಾಮಿಕ್ ವಸ್ತುಗಳನ್ನ ರಂಧ್ರ ಮುಕ್ತವಾಗಿ ಏನ್ ಮಾಡ್ತಾವ ಇರಿಸ್ತಾವ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 289ನೇ ಪ್ರಶ್ನೆ, ಸಾಬೂನಿನಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸುವುದು. ಆಪ್ಷನ್ ಎ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆಪ್ಷನ್ ಬಿ ಪೊಟ್ಯಾಷಿಯಂ ಕ್ಲೋರೈಡ್, ಆಪ್ಷನ್ ಸಿ ಪೊಟ್ಯಾಷಿಯಂ ಕ್ಲೋರೇಟ್, ಆಪ್ಷನ್ ಡಿ ಪೊಟ್ಯಾಷಿಯಂ ನೈಟ್ರೇಟ್. ಹಾಗಾದ್ರೆ ಸಾಬೂನೀಕರಣದ ಸಂದರ್ಭದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನ ತಟಸ್ಥೀಕರಣಗೊಳಿಸಲು ಯಾವುದನ್ನು ಬಳಸ್ತಾರ ಅಂತ ಕೇಳಿದಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೋಡ್ರಿ. ಹಾಗಾದ್ರೆ ಈ ಪೊಟ್ಯಾಷಿಯಂ ಕ್ಲೋರೈಡ್ ನಾವು ಸಾಮಾನ್ಯವಾಗಿ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡಿದ್ರ ಬೆಂಕಿ ಪೊಟ್ಟಣದಲ್ಲಿ ಬಳಕೆ ಮಾಡ್ತೀವಿ ನೋಡ್ರಿ. ಬೆಂಕಿ ಪೊಟ್ಟಣ ತಯಾರಿಕೆಯಲ್ಲಿ ಏನ್ ಮಾಡ್ತಾವ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನು ಬಳಕೆ ಮಾಡ್ತೀವಿ. ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಪಟಾಕಿ ತಯಾರು ಮಾಡಕ್ ನಾವು ಬಳಕೆ ಮಾಡ್ತೀವಿ. ಪಟಾಕಿ ತಯಾರಿಕೆಯಲ್ಲಿ ಏನ್ ಮಾಡ್ತಾವ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಬಳಕೆ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 290ನೇ ಪ್ರಶ್ನೆ, ದುಗ್ಧ ರಸದಲ್ಲಿರುವುದು. ಆಪ್ಷನ್ ಎ RBC ಮತ್ತು ಪ್ರೋಟೀನ್ಗಳು. ಇದು 2015ರಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ. ಆಪ್ಷನ್ ಬಿ RBC ಮತ್ತು WBCಗಳು, ಆಪ್ಷನ್ ಸಿ WBC ಮತ್ತು ಪ್ರೋಟೀನ್ಗಳು, ಆಪ್ಷನ್ ಡಿ RBC ಮಾತ್ರ. ಸಾಮಾನ್ಯವಾಗಿ ದುಗ್ಧ ರಸದಲ್ಲಿರುವುದು ಯಾವ್ದಂತ ನೋಡೋದಾದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ WBC ಮತ್ತು ಪ್ರೋಟೀನ್ಗಳು ಅಂತ ಹೇಳ್ಬೋದು. ಈ ದುಗ್ಧ ರಸದಲ್ಲಿ ಸಾಮಾನ್ಯವಾಗಿ ನೋಡಿ ಕೆಂಪು ರಕ್ತಕಣ ಮತ್ತೆ ಕಿರುತಟ್ಟೆಗಳ ಕಂಡು ಬರಂಗಿಲ್ಲ. ಇವೆಲ್ಲಿ ಕಂಡು ಬರ್ತಾವ ಅಂತ ನೋಡೋದಾದ್ರ WBC ವೈಟ್ ಬ್ಲಡ್ ಸೆಲ್ ದಾಗ ಅವ ಲೂಕೋಪಾಸ್ಟ್ ಮತ್ತ ಏನಂದ ಲಿಂಫೋಸೈಟ್ಗಳಾಗಿ ಅಲ್ಲಿ ಏನ್ ಮಾಡ್ತಾವ ದುಗ್ಧ ರಸಗಳು ಕಂಡು ಬರ್ತಾವ ಅಂತ ಹೇಳ್ಬೋದು. ಹಾಗಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇವ RBC ದಾಗಂತೂ ಬರಂಗಿಲ್ಲ. RBC ಮತ್ತು WBC ದಾಗ ಬರ್ತದೆ, ಬಟ್ RBC ದಾಗ ಬರಂಗಿಲ್ಲ, ಇಲ್ಲಿ ಇದು ಬರಂಗಿಲ್ಲ. ಹಾಗಾದ್ರೆ ಆಪ್ಷನ್ ಸಿ ಇಸ್ WBC ಮತ್ತು ಪ್ರೋಟೀನ್ಗಳು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 291ನೇ ಪ್ರಶ್ನೆ, ಸುಕ್ರೋಸ್ ಒಂದು ದ್ವಿಶರ್ಕರೆಯಾಗಿದ್ದು ಇದರಲ್ಲಿ ಇರುವ ಘಟಕ. ಇದು 2020ರ TETಯಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ. ಸುಕ್ರೋಸ್ ಬಗ್ಗೆ ಆಪ್ಷನ್ ಎ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಆಪ್ಷನ್ ಬಿ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್, ಆಪ್ಷನ್ ಸಿ ಗ್ಲೂಕೋಸ್ ಪ್ಲಸ್ ಮಾಲ್ಟೋಸ್, ಆಪ್ಷನ್ ಡಿ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್. ಹಾಗಾದ್ರೆ ಸುಕ್ರೋಸ್ ಅನ್ನೋದು ಡೈಸೆಕ್ರೈಡ್ ದ್ವಿಶರ್ಕರ ಅಂತ ಹೇಳ್ಬೋದು. ಹೌದಾ, ಇದ ಕಾರ್ಬೋಹೈಡ್ರೇಟ್ ಕಂಡು ಬರ್ತಾವ. ಕಾರ್ಬೋಹೈಡ್ರೇಟ್ ಏಕಶರ್ಕರ, ದ್ವಿಶರ್ಕರ, ಬಹುಶರ್ಕರ ಕಂಡು ಬರ್ತಾವ. ಅದ್ರಾಗ ಈ ಸುಕ್ರೋಸ್ ಅನ್ನೋದನ್ನ ದ್ವಿಶರ್ಕರೆ ಆಗಿದೆ ಅಂತ ಹೇಳ. ಹಾಗಾದ್ರೆ ಇದರಲ್ಲಿ ಕಂಡು ಬರುವಂತಹ ಘಟಕಗಳು ಯಾವ ಅಂತ ನೋಡೋದಾದ್ರೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್. ಇದೆಲ್ಲಿ ಕಂಡು ಬರ್ತೈತೆ ಅಂದ್ರೆ ಸಾಮಾನ್ಯವಾಗಿ ಸುಕ್ರೋಸ್ ಕಂಡು ಬರ್ತೈತಿ. ಸುಕ್ರೋಸ್ ಎಲ್ಲಿ ಜಾಸ್ತಿ ಕಬ್ಬು ಮತ್ತು ಬೀಟ್ರೂಟ್ ದಾಗ ಕಂಡು ಬರ್ತೈತಿ ನೋಡ್ರಿ. ಬೀಟ್ರೂಟ್ ಇಲ್ಲಿ ಸುಕ್ರೋಸ್ ಕಂಡು ಬರ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಕೂಡ ಏನ್ ಸಿಗ್ತೈತಿ ಅಂತ ನೋಡಿದ್ರೆ ನಮ್ಗ ಲ್ಯಾಕ್ಟೋಸ್ ಸಿಗ್ತೈತಿ ನೋಡ್ರಿ. ಲ್ಯಾಕ್ಟೋಸ್ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತೈತಿ ಅಂದ್ರ ಹಾಲಿನಲ್ಲಿ ಕಂಡು ಬರ್ತೈತಿ. ಹೌದಾ, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಇವೆರಡು ಇದಾತಂದ್ರೆ ಏನಾಗ್ತದೆ ನಮ್ಗ ಮಾಲ್ಟೋಸ್ ಸಿಗ್ತೈತಿ. ಎರಡು ಕೂಡ ಏನಾಗ್ತದೆ ಮಿಶ್ರಣದ ಮಾಲ್ಟೋಸ್. ಈ ಮಾಲ್ಟೋಸ್ ಎಲ್ಲಿ ಕಂಡು ಬರ್ತೈತಿ ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ಗೋಧಿಯಲ್ಲಿ ಕಂಡು ಬರ್ತೈತಿ ಅಂತ ಹೇಳ್ಬೋದು. ಗೋಧಿ ಇಲ್ಲ. ಹಾಗಾದ್ರೆ ಸುಕ್ರೋಸ್ ಒಂದು ದ್ವಿಶರ್ಕರೆ, ಇದರಲ್ಲಿರೋ ಘಟಕ ಯಾವ್ದಂತ ನೋಡಿದ್ರೆ ಗ್ಲೂಕೋಸ್ ಮತ್ತು ಫ್ರುಕ್ಟೋಸ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂಡಿ. ಮುಂದಿನ ಪ್ರಶ್ನೆ 292ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅಂಗಾಂಶ. ಆಪ್ಷನ್ ಎ ನ್ಯೂರಾನ್, ಆಪ್ಷನ್ ಬಿ ಗ್ರಾಹಕಗಳು, ಆಪ್ಷನ್ ಸಿ ವಾಹಕಗಳು, ಆಪ್ಷನ್ ಡಿ ಕಾರ್ಯನಿರ್ವಾಹಕಗಳು. ಹಾಗಾದ್ರೆ ಈ ಕೆಳಗಿನಲ್ಲಿ ಯಾವ್ದು ಅಂಗಾಂಶ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾಹಕಗಳು ಅಂತ ಹೇಳ್ಬೋದು. ವಾಹಕಗಳಾಗ ವಾಹಕ ಅಂಗಾಂಶದ ಬರ್ತಾ ನೋಡ್ರಿ. ವಾಹಕ ಅಂಗಾಂಶ ಇಲ್ಲಿ ವಾಹಕ ಅಂಗಾಂಶದಾಗ ಝೈಲಮ್ ಮತ್ತು ಫ್ಲೋಯಮ್ ಏನ್ ಮಾಡ್ತಾವ ಅಂದ್ರೆ ಝೈಲಮ್ ನ ನೀರಿನ ಸಾಗಾಣಿಕೆ ಮಾಡ್ತೈತಿ, ಫ್ಲೋಯಮ್ ಆಹಾರ ಸಾಗಾಣಿಕೆ ಸಸ್ಯದಾಗ ಮಾಡ್ತೈತಿ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಕೊಟ್ಟಂತ ಇದರಲ್ಲಿ ವಾಹಕ ಯಾವ್ದಂದ್ರ ಅಂಗಾಂಶ ಅದಂದ್ರೆ ವಾಹಕಗಳು ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನ್ಯೂರಾನ್ ಸೆಲ್ ಕಂಡು ಬರ್ತದೆ ಸಾಮಾನ್ಯವಾಗಿ. ಗ್ರಾಹಕಗಳು ಕಾರ್ಯನಿರ್ವಾಹಕರು ಇವೆಲ್ಲ ಪರಾವರ್ತಿತ ಚಾಪದಾಗ ಕಂಡು ಬರ್ತಾವ ನೋಡ್ರಿ, ಅಲ್ಲಿ ಕಂಡು ಬರ್ತಾವ ಅಂತ ಹೇಳ್ಬೋದು ಇವೆಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 293ನೇ ಪ್ರಶ್ನೆ, ಸಸ್ಯಗಳಲ್ಲಿ ಪ್ರೋಟೀನ್ ಅನ್ನು ಸಂಗ್ರಹಿಸುವ ಲೂಕೋಫಾಸ್ಟ್. ಇದು 2023 TETಯಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ. ಇದು ಸಸ್ಯಗಳಲ್ಲಿ ಪ್ರೋಟೀನ್ ಅನ್ನು ಸಂಗ್ರಹಿಸುವ ಲೂಕೋಫಾಸ್ಟ್ ಎಲ್ಲಿ ಕಂಡು ಬರ್ತಿದೆ ಅಂತ ಕೇಳಿದಾರ. ಅದು ಯಾವ್ದಂತ ಕೇಳಿದಾರ. ಆಪ್ಷನ್ ಎ ಎಲಿಯೋಪ್ಲಾಸ್ಟ್, ಆಪ್ಷನ್ ಬಿ ಅಮೈಲೋಪ್ಲಾಸ್ಟ್, ಆಪ್ಷನ್ ಸಿ ಕ್ಲೋರೋಫಾಸ್ಟ್, ಆಪ್ಷನ್ ಡಿ ಅಲಿರೋಪ್ಲಾಸ್ಟ್ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಸಸ್ಯಗಳಲ್ಲಿ ಪ್ರೋಟೀನ್ ಅನ್ನು ಸಂಗ್ರಹಿಸುವ ಲೂಕೋಫಾಸ್ಟ್ ಯಾವ್ದಂತ ನೋಡಿದ್ರೆ
ಅದು ಅಲಿರೋಪ್ಲಾಸ್ಟ್ ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹೌದಾ? ಈ ಅಂದ್ರೆ ಸಹಜವಾಗಿ ಎಲಿಯೋಪ್ಲಾಸ್ಟ್ ಎಲ್ಲಿ ಕಂಡು ಬರ್ತಿದೆ ಅಂತ ನೋಡೋದಾದ್ರೆ ಇದೇನ್ ಮಾಡ್ತಿದೆ ಅಂದ್ರೆ ಕೊಬ್ಬು ಅಂದ್ರೆ ಲಿಪಿಡ್ ಮತ್ತೆ ಇದನ್ನ ಆಯಿಲ್ ಅನ್ನ ಏನ್ ಮಾಡ್ತೆ ಶೇಖರಣೆ ಮಾಡ್ತದೆ ಅಂತ ಹೇಳ್ಬೋದು, ಕೊಬ್ಬು. ಈ ಅಮೈಲೋಪ್ಲಾಸ್ಟ್ ಎಲ್ಲಿ ಏನ್ ಮಾಡ್ತಿದೆ ಅಂತ ನೋಡೋದಾದ್ರೆ ಇದ ಪಿಷ್ಟ ಸ್ಟಾರ್ಚ್ ಅಂತ ನೋಡ್ರಿ ನಾವು ಪಿಷ್ಟದಲ್ಲಿ ಕಂಡು ಬರ್ತೈತೆ ಅಂತ ಹೇಳ್ಬೋದು. ಕ್ಲೋರೋಪ್ಲಾಸ್ಟ್ ಸಾಮಾನ್ಯವಾಗಿ ಎಲೆದಾಗ ಕಂಡು ಬರ್ತೈತೆ ಅಂತ ಹೇಳ್ಬೋದು. ಅಲೆರೋಪ್ಲಾಸ್ಟ್ ಅನ್ನೋದು ಸಸ್ಯಗಳಲ್ಲಿ ಪ್ರೋಟೀನ್ ಅನ್ನು ಸಂಗ್ರಹಿಸುವಂತ ಲೋಕೋಪ್ಲಾಸ್ಟ್ ಅಂತ ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೋಡ್ರಿ. ಮುಂದಿನ ಪ್ರಶ್ನೆ 294ನೇ ಪ್ರಶ್ನೆ. ಕಾಂತಕ್ಷೇತ್ರದ ಸಾಂದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ. ಆಪ್ಷನ್ ಎ ಪೈರೋಮೀಟರ್, ಆಪ್ಷನ್ ಬಿ ಹೈಡ್ರೋಮೀಟರ್, ಆಪ್ಷನ್ ಸಿ ಕಾಂತಮಾಪಕ, ಆಪ್ಷನ್ ಡಿ ಡೋಸಿಮೀಟರ್. ಹಾಗಾದ್ರೆ ಕಾಂತಕ್ಷೇತ್ರದ ಸಾಂದ್ರತೆಯನ್ನು ಅಳೆಯಲು ಬಳಸುವಂತ ಉಪಕರಣ ಯಾವ್ದಂತ ನೋಡೋದ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂತಮಾಪಕ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಹಾಗಾದ್ರೆ ಈ ಪೈರೋಮೀಟರ್ ಏನ್ ಮಾಡ್ತಿದೆ ಅಂದ್ರೆ ಅತಿ ಹೆಚ್ಚಿನ ತಾಪವನ್ನ ಅಳತೆ ಮಾಡುವಂತ ಸಾಧನ. ಅತಿ ಹೆಚ್ಚಿನ ತಾಪ ಅಳತೆ ಮಾಡುವಂತ ಸಾಧನ ಯಾವ್ದಂತ ನೋಡೋದ್ರ ಪೈರೋಮೀಟರ್ ಅಂತ ಹೇಳ್ಬೋದು. ಹಾಗಾದ್ರೆ ಹೈಡ್ರೋಮೀಟರ್ ದ್ರವದ ಸಾಂದ್ರತೆಯನ್ನು ಅಳೆಯುವಂತ ಸಾಧನ. ದ್ರವದ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವ್ದಂತ ನೋಡೋದ್ರ ಹೈಡ್ರೋಮೀಟರ್. ಇನ್ ಡೋಸಿಮೀಟರ್ ಏನ್ ಮಾಡ್ತಿದೆ ಅಂದ್ರೆ ವಿಕಿರಣ ಮಟ್ಟವನ್ನು ಅಳೆಯುವಂತ ವಿಕಿರಣ ಮಟ್ಟವನ್ನು ಅಳೆಯುವ ಸಾಧನ ಯಾವ್ದಂದ್ರ ಡೋಸಿಮೀಟರ್, ವಿಕಿರಣ ಮಟ್ಟ. ಹಾಗಾದ್ರ ಕಾಂತಕ್ಷೇತ್ರದ ಸಾಂದ್ರತೆಯನ್ನು ಅಳೆಯಲು ಬಳಸುವಂತ ಉಪಕರಣ ಯಾವ್ದಂತ ನೋಡೋದು ಅದು ಆಪ್ಷನ್ ಸಿ ಕಾಂತಮಾಪಕ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 295ನೇ ಪ್ರಶ್ನೆ. ಹಾರಲಾರದ ಪಕ್ಷಿಗಳ ಗುಂಪು. ಇದು 2017 ಟಿಟಿಲಿ ಕೇಳ್ಯಾರ. ಆಪ್ಷನ್ ಎ ಕಿವಿ, ಆಸ್ಟ್ರಿಚ್, ಬಾತುಕೋಳಿ, ರಿಯಾ. ಆಪ್ಷನ್ ಬಿ ಆಸ್ಟ್ರಿಚ್, ಕಿವಿ, ಎಮ್ಮು, ನವಿಲು. ಆಪ್ಷನ್ ಸಿ ಫ್ಲೆಮಿಂಗೋ, ಕಿವಿ, ಆಸ್ಟ್ರಿಚ್, ರಿಯಾ. ಆಪ್ಷನ್ ಡಿ ಆಸ್ಟ್ರಿಚ್, ಕಿವಿ, ಎಮು, ರಿಯಾ. ಹಾಗಾದ್ರೆ ಇದರಲ್ಲಿ ಹಾರಲಾರದ ಪಕ್ಷಿಗಳ ಗುಂಪು ಯಾವ್ದಂತ ಕೇಳ್ಯಾರ. ಸಾಮಾನ್ಯವಾಗಿ ಇಲ್ಲಿ ನೋಡ್ರಿ ಆಸ್ಟ್ರಿಚ್ 4ದಾಗ ಬಂದೈತಿ. ನೆಕ್ಸ್ಟ್ ಯಾವ ಪಕ್ಷಿ ಬಂದೈತಿ ನೋಡ್ರಿ ಕಿವಿ ಕೂಡ. ಆಸ್ಟ್ರಿಚ್ ಮತ್ತೆ ಕಿವಿ 4 ಆಪ್ಷನ್ದಾಗ ಬಂದಾವ. ಬಟ್ ಬಾತುಕೋಳಿ ಏನು ಹಾರ್ತವೆ. ನೆಕ್ಸ್ಟ್ ಎಮು, ನವಿಲು. ಎಮು 2ರಾಗ ಬಂದೈತಿ, ರಿಯಾ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೋಡ್ರಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಸ್ಟ್ರಿಚ್, ಕಿವಿ, ಎಮು, ರಿಯಾ ಇವ ಹಾರಲಾರದ ಪಕ್ಷಿಗಳ ಒಂದು ಗುಂಪು ಅಂತ ಹೇಳ್ಬೋದು. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 296ನೇ ಪ್ರಶ್ನೆ. ನೈಸರ್ಗಿಕ ಕೀಟ ನಿವಾರಕಕ್ಕೆ ಉದಾಹರಣೆ. ಆಪ್ಷನ್ ಎ ಕೊಬ್ಬರಿ ಎಣ್ಣೆ, ಆಪ್ಷನ್ ಬಿ ಲಿನ್ಸೀಡ್ ಎಣ್ಣೆ, ಆಪ್ಷನ್ ಸಿ ಸಿಟ್ರೋನೆಲ್ಲಾ ಎಣ್ಣೆ, ಆಪ್ಷನ್ ಡಿ ಸಾಸಿವೆ ಎಣ್ಣೆ. ಹಾಗಾದ್ರೆ ನೈಸರ್ಗಿಕ ಕೀಟ ನಿವಾರಣಕ್ಕೆ ಉದಾಹರಣೆ ಯಾವ್ದಂತ ನೋಡೋದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಟ್ರೋನೆಲ್ಲಾ ಎಣ್ಣೆ ಅಂತ ಹೇಳ್ಬೋದು ನೋಡ್ರಿ. ಸಿಟ್ರೋನೆಲ್ಲಾ ಎಣ್ಣೆ ಏನ್ ಮಾಡ್ತಿದೆ ಅಂದ್ರೆ ಸಾಮಾನ್ಯವಾಗಿ ಕೀಟಗಳನ್ನ ಏನ್ ಮಾಡ್ತಿದೆ ನಿವಾರಣೆ ಮಾಡ್ತಿದೆ ಅಂತ ಹೇಳ್ಬೋದು. ಹೌದಾ? ನೆಕ್ಸ್ಟ್ ಈ ಕೊಬ್ಬರಿ ಎಣ್ಣೆ, ಲಿನ್ಸೀಡ್ ಎಣ್ಣೆ ಮತ್ತ ಸಾಸಿವೆ ಎಣ್ಣೆ ಇವೆಲ್ಲ ನಾವು ಸಾಮಾನ್ಯವಾಗಿ ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡೋದಾದ್ರೆ ಅಡುಗೆ ತಯಾರಿಕೆಯಲ್ಲಿ ಏನ್ ಮಾಡ್ತೀವಿ ಬಳಕೆ ಮಾಡ್ತೀವಿ ನೋಡ್ರಿ. ಅಡುಗೆ ತಯಾರಿಸ ಏನ್ ಮಾಡ್ತೀವಿ ನಾವು ಬಳಕೆ ಮಾಡ್ತೀವಿ. ಕೊಬ್ಬರಿ ಎಣ್ಣೆ ಮಾಡ್ತಾರೆ, ಲಿನ್ಸೀಡ್ ಆಯಿಲ್ ಬಳಕೆ ಮಾಡ್ತಾರೆ, ಸಾಸಿವೆ ಎಣ್ಣೆನು ಬಳಕೆ ಮಾಡ್ತಾರೆ. ಆದ್ರೆ ಈ ಸಿಟ್ರೋನೆಲ್ಲಾ ಎಣ್ಣೆ ಏನಾಗ್ತದೆ ನೈಸರ್ಗಿಕ ಕೀಟ ನಿವಾರಣೆಯನ್ನ ಅದಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 297ನೇ ಪ್ರಶ್ನೆ. ಶಬ್ದಕೋಶ ಮತ್ತು ಸ್ಥಾಯಿ ಅನುಕ್ರಮವಾಗಿ ಅವಲಂಬಿಸಿರುವ ಅಂಶಗಳು. ಇದು 2024ರಲ್ಲಿ ಕೇಳಿದಂತ ಪ್ರಶ್ನೆ ನೋಡ್ರಿ. ಆಪ್ಷನ್ ಎ ಪಾರ ಮತ್ತು ಆವೃತ್ತಿ, ಆಪ್ಷನ್ ಬಿ ಆವೃತ್ತಿ ಮತ್ತು ಪಾರ, ಆಪ್ಷನ್ ಸಿ ಪಾರ ಮಾತ್ರ, ಆಪ್ಷನ್ ಡಿ ಆವೃತ್ತಿ ಮಾತ್ರ. ಶಬ್ದಕೋಶ ಮತ್ತು ಸ್ಥಾಯಿಯನ್ನು ಅನುಕ್ರಮವಾಗಿ ಅವಲಂಬಿಸಿರುವ ಅಂಶಗಳು ಯಾವಂತ ನೋಡಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಪಾರ ಮತ್ತು ಆವೃತ್ತಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಪಾರ ಅಂದ್ರೆ ನಾವೇನಂತ ಇದಕ್ಕ ಆಂಪ್ಲಿಟ್ಯೂಡ್ ಅಂತೀವಿ ನೋಡಿ ಇಂಗ್ಲಿಷ್ನಾಗ. ಆಂಪ್ಲಿಟ್ಯೂಡ್ ಅಂತೀವಿ. ನೆಕ್ಸ್ಟ್ ಈ ಆವೃತ್ತಿಗೆ ನಾವು ಫ್ರೀಕ್ವೆನ್ಸಿ ಅಂತೀವಿ. ಹೌದಾ? ಫ್ರೀಕ್ವೆನ್ಸಿ. ಹಾಗಾದ್ರೆ ಈ ಶಬ್ದಕೋಶ ಅವಲಂಬಿಸಿರೋದು ಪಾರನ್ನ, ನೆಕ್ಸ್ಟ್ ಈ ಸ್ಥಾಯಿ ಅವಲಂಬಿಸಿರೋದು ಆವೃತ್ತಿಯನ್ನ. ಹಾಗಾಗಿ ಶಬ್ದಕೋಶ ಮತ್ತು ಸ್ಥಾಯಿ ಅನುಕ್ರಮವಾಗಿ ಅವಲಂಬಿಸಿದ ಅಂಶಗಳು ಯಾವ ಅಂತ ನೋಡಿದ್ರೆ ಪಾರ ಮತ್ತು ಆವೃತ್ತಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 298ನೇ ಪ್ರಶ್ನೆ. ಜಲಾಶಯಗಳಲ್ಲಿ ಉಂಟಾಗುವ ಯೂಟ್ರಿಫಿಕೇಶನ್ ಮುಖ್ಯವಾಗಿ ಇದರ ಕಾರಣದಿಂದಾಗುತ್ತದೆ. ಆಪ್ಷನ್ ಎ ಕೈಗಾರಿಕಾ ತ್ಯಾಜ್ಯ, ಆಪ್ಷನ್ ಬಿ ಉಷ್ಣ ಮಾಲಿನ್ಯ, ಆಪ್ಷನ್ ಸಿ ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳಂತ ಅಧಿಕ ಪೋಷಕಾಂಶಗಳು, ಆಪ್ಷನ್ ಡಿ ಆಮ್ಲ ಮಳೆ. ಇಲ್ಲಿ ಯೂಟ್ರಿಫಿಕೇಶನ್ ಅಂತ ಒಂದು ವರ್ಡ್ ಬರ್ತದೆ. ಯೂಟ್ರಿಫಿಕೇಶನ್ ಅಂದ್ರೆ ಏನಂತ ನೋಡಿದ್ರೆ ಸಾಮಾನ್ಯವಾಗಿ ಕೆರೆ ಅಥವಾ ನೀರಿನ ಪ್ರದೇಶಗಳಲ್ಲಿ ಏನಾಗ್ತೈತಿ ಅಂದ್ರೆ ಪಾಚಿ ಅಂದ್ರೆ ಒಂಥರ ಕಪ್ಪೆ ಮಾಸ್ ಅಂತೀವಿ ನೋಡ್ರಿ. ಅದು ಬೆಳ್ಕೊಂಡಿರುವಂತ ಸ್ಥಿತಿಯನ್ನ ನಾವೇಂತೀವಿ ಸಾಮಾನ್ಯವಾಗಿ ಯೂಟ್ರಿಫಿಕೇಶನ್ ಅಂತೀವಿ. ಹಾಗಾದ್ರೆ ಈ ಜಲಾಶಯಗಳಲ್ಲಿ ಎದ್ರ ಮೂಲಕ ನಮ್ಗೆ ಯೂಟ್ರಿಫಿಕೇಶನ್ ಜಾಸ್ತಿ ಆಗ್ತದೆ ಅಂತ ಕೇಳಿದಾರೆ ನೋಡಿ. ಆಪ್ಷನ್ ಎ ಕೈಗಾರಿಕಾ ತ್ಯಾಜ್ಯದಿಂದ ಆಗಿಲ್ಲ. ಆಪ್ಷನ್ ಬಿ ಉಷ್ಣ ಮಾಲಿನ್ಯದಿಂದ ನಮ್ಗೆ ಅಲ್ಲಿ ಪಾಚಿ ಬೆಳ್ಕೊಳಂಗಿಲ್ಲ. ನೆಕ್ಸ್ಟ್ ಆಮ್ಲ ಮಳೆ ಇದು ಆಗಂಗಿಲ್ಲ. ಹಾಗಾದ್ರೆ ಸರಿಯಾದ
ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳಂತ ಅಧಿಕ ಪೋಷಕಾಂಶಗಳು ನೀರಿನಲ್ಲಿ ಸೇರೋದ್ರಿಂದ ಅದೇನಾಗ್ತದೆ ಯುಟ್ರಿಫಿಕೇಶನ್ ಬೆಳೆದಿದೆ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇಲ್ಲಿ ನೀರಿನಾಗಿ ನೈಟ್ರೇಟ್ ಮತ್ತು ಫಾಸ್ಫೇಟ್ಗಳು ಅದರ ಪ್ರಮಾಣ ಅಧಿಕ ಪೋಷಕಾಂಶಗಳು ಹೋದ್ರಿಂದ ಅಲ್ಲಿರುವಂತಹ ಜಲಚರ ಜೀವಿಗಳಿಗೆ ಏನಾಗ್ತದೆ ಉಸಿರಾಟಕ್ಕೆ ತೊಂದರೆ ಆಗಿ ಏನಾಗ್ತಾವ ಸಾವನ್ನಪ್ತಾವ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 299ನೇ ಪ್ರಶ್ನೆ. ಹೊಳಪಿನ ಗುಣವುಳ್ಳ ಅಲೋಹ. ಆಪ್ಷನ್ ಎ ಅಯೋಡಿನ್, ಆಪ್ಷನ್ ಬಿ ಸೋಡಿಯಂ, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಪೊಟ್ಯಾಷಿಯಂ. ಹೊಳಪಿನ ಗುಣವುಳ್ಳ ಅಲೋಹ ಅಂತ ಕೇಳಿದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಯೋಡಿನ್ ಅಂತ ಹೇಳ್ಬೋದು. ಅಯೋಡಿನ್ ಒಂದು ಅಲೋಹ, ಇದು ಹೊಳಪಿನ ಗುಣವನ್ನು ಹೊಂದಿದೆ ಅಂದ್ರೆ ಶೈನಿಂಗ್ ಆಗ್ತದೆ ನೋಡು. ಅಯೋಡಿನ್ ಉಪ್ಪು ನೋಡ್ಬೇಕು ನೀವೆಲ್ಲ, ಉಪ್ಪನ್ನು ನೋಡಿರ್ತೇವೆ ಆಲ್ಮೋಸ್ಟ್. ಅಂತ ಶೈನಿಂಗ್ ಗುಣವನ್ನು ಹೊಂದಿರ್ತದೆ, ಹೊಳಪಿನ ಗುಣವನ್ನು ಹೊಂದಿರ್ತದೆ. ಹಾಗಾದ್ರೆ ಸೋಡಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಅನ್ನೋದು ಇವೆಲ್ಲ ಲೋಹಗಳು. ಅಯೋಡಿನ್ ಅನ್ನೋದೊಂದು ಅಲೋಹ ಅಂತ ಹೇಳ್ಬೋದು. ಹಾಗಾದ್ರೆ 299ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ. ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ಪ್ರಕ್ರಿಯೆ. ಇದು 2024 ಟಿಟಿಲಿ ಕೇಳಿದಾರೆ ನೋಡಿ, ಪೇಪರ್ 1 ಮೋಸ್ಟ್ಲಿ. ಆಪ್ಷನ್ ಎ ಅನೋಡೀಕರಣ, ಆಪ್ಷನ್ ಬಿ ಗ್ಯಾಲ್ವನೀಕರಣ, ಆಪ್ಷನ್ ಸಿ ಕಾರ್ಬನೀಕರಣ, ಆಪ್ಷನ್ ಡಿ ತಟಸ್ಥೀಕರಣ. ಹಾಗಾದ್ರೆ ಸತ್ಯ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ಕ್ರಿಯೆಯನ್ನು ನಾವೆಂತೀವಿ ಸಾಮಾನ್ಯವಾಗಿ ಕಾರ್ಬನೀಕರಣ ಅಂತೀವಿ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಮೊನ್ನೆ ಒಂದು ಪ್ರಶ್ನೆ ಕೇಳಿದೆ, ಸಾಮಾನ್ಯವಾಗಿ ರಕ್ತದೊತ್ತಡವನ್ನು ಅಳೆಯುವಂತ ಸಾಧನ ಯಾವ್ದಂದ್ರ ಸ್ಪಿಗ್ಮೋಮಾನೋಮೀಟರ್. ದಿವ್ಯಾನವರೊಬ್ಬರು ಆನ್ಸರ್ ಮಾಡಿದಾರ. ಇವತ್ತಿನ ಪ್ರಶ್ನೆ ಏನಂತ ನೋಡೋದಾದ್ರ, ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಕಂಡುಬರುವಂತ ನಮ್ಮ ಶಕ್ತಿ ಉತ್ಪಾದಕಗಳಂತ ನಾವು ಯಾವುದನ್ನು ಕರಿತೀವಿ? ಆಪ್ಷನ್ ಕಾರ್ಬೋಹೈಡ್ರೇಟ್, ವಿಟಮಿನ್, ಲವಣಗಳು ಮತ್ತು ನಾರು ಪದಾರ್ಥಗಳು. ಇದ್ರಾಗ ಸರಿ ಉತ್ತರವನ್ನು ಏನ್ ಮಾಡ್ರಿ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ, ನೋಡಿದ್ರ ಸ್ನೇಹಿತರೆ ಇಲ್ಲಿರುವ ಒಂದು 20ರಿಂದ 30 ಪ್ರಶ್ನೆ ಡಿಸ್ಕಸ್ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರ, ವಿಡಿಯೋ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಈ ಕೇಳಿದಂತ ಪ್ರಶ್ನೆಗೂ ಕೂಡ ಉತ್ತರ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.